ಹಲೋ ಎವ್ರಿವನ್, ಚಾಪ್ಟರ್ 5 ಸ್ಟಾರ್ಟ್ ಮಾಡಲಿಕ್ಕಿದೆ ಬೇಗ. ನೋಡಿ, ಈ ಚಾಪ್ಟರ್ ಮುಂದೆ ನಾವು ಕಲೀಲಿಕ್ಕೆ ಹೊರಡುವ ಎಥಿಕ್ಸ್ಗೆ ಲಿಂಕ್ ಆಗ್ತಾ ಹೋಗುತ್ತೆ. ಎಥಿಕ್ಸ್ನ ಕೆಲವು ಬೇಸಿಕ್ ಪಾಯಿಂಟ್ಗಳು ಇಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಹಾಗಾಗಿ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ 5, ದ ಇನ್ವಿಸಿಬಲ್ ಲಾಸ್ ಎಟ್ ಗವರ್ನಸ್. ಇನ್ವಿಸಿಬಲ್ ಶಬ್ದ ನೆನಪಾಗ್ತಾ ಇದೆಯಾ? ಕಣ್ಣಿಗೆ ಕಾಣಿಸೋದಲ್ಲ, ಆದರೆ ಅನುಭವಕ್ಕೆ ಬರೋದು. ಮೊದಲಿಗೆ ಒಂದು ಇಮ್ಯಾಜಿನೇಷನ್. ಪ್ರತಿ ಕ್ಲಾಸಲ್ಲಿ ನಾವು ಫಸ್ಟ್ ಒಂದು ಕಲ್ಪನೆ ಮಾಡ್ಕೊಳ್ತೀವಲ್ವಾ. ನೋಡಿ, ಇಮ್ಯಾಜಿನ್ ಅ ಸಿಟಿ ವೇರ್ ಓವರ್ ನೈಟ್ ಎವ್ರಿ ಪೊಲೀಸ್ ಆಫೀಸರ್ ಡಿಸಪಿಯರ್ಸ್. ಇವತ್ತು ರಾತ್ರಿ ಎಲ್ಲ ಪೊಲೀಸ್ ಆಫೀಸರ್ಗಳು ಮಾಯ ಆಗಿಬಿಡ್ತಾರೆ. ಯಾವುದೇ ರೂಲ್ಸ್ ಇರೋದಿಲ್ಲ, ಯಾರು ನಿಮ್ಮನ್ನು ತಡೆಯೋದಿಲ್ಲ, CCTV ಕ್ಯಾಮ್ರಾ ಇರೋದಿಲ್ಲ. ಎಲ್ಲೂ ನೀವು ಎಕ್ಸಾಮ್ ಬರಿತಾ ಇದ್ದೀರಿ ಅಂತಂದರೆ ಮಾನಿಟರ್ ಮಾಡೋರು ಯಾರೂ ಇಲ್ಲ. ಚಿಲ್ಡ್ರನ್ನನ್ನು ಪೇರೆಂಟ್ಸ್ ನೋಡ್ತಾ ಇಲ್ಲ, ಮತ್ತು ಯಾರು ಅಟೆಂಡೆನ್ಸನ್ನು ಸೂಪರ್ವೈಸರ್ ಆಗಿ ಚೆಕ್ ಮಾಡ್ತಾ ಇಲ್ಲ. ಯಾವುದೇ ಅಥಾರಿಟಿ ಇಲ್ಲ. ಇವತ್ತು ರಾತ್ರಿ ಎಲ್ಲ ರೂಲ್ಸು ರಿಸ್ಟ್ರಿಕ್ಷನ್ಸ್ ಎಲ್ಲ ಮಾಯ ಆಗಿಬಿಡುತ್ತೆ. ನಾಳೆ ಬೆಳಿಗ್ಗೆ ಏನಾಗಬಹುದು ಹಾಗಾದರೆ? ಖಂಡಿತ ಕೆಲವೊಂದು ಸಮಸ್ಯೆ ಎದುರಾಗುತ್ತೆ. ಆದರೆ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ. ಮಾಯ ಆಗ್ತಾರೆ ಅಂತಂದರೆ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಅಂತ ನಾ ಹೇಳ್ತಾ ಇರೋದು. ಕಂಪ್ಲೀಟ್ ಎಲ್ಲ ರಿಸ್ಟ್ರಿಕ್ಷನನ್ನು ರಿಮೂವ್ ಮಾಡಿದ್ರೂ ಸಹ ಸಮ್ ಪೀಪಲ್ ಸ್ಟಿಲ್ ಕಂಟಿನ್ಯೂ ಟು ಬಿಹೇವ್ ಪ್ರಾಪರ್ಲಿ ಅಲ್ವಾ? ಸಮ್ ಅಂತಂದರೆ ಮಿಲಿಯನ್ಸ್ ಆಫ್ ಪೀಪಲ್. ಎಲ್ಲ ರೂಲ್ಸನ್ನು ತೆಗೆದ್ರೂ ಸಹ ತುಂಬ ಜನ ಹಿಂದಿನಂತೆ ಚೆನ್ನಾಗಿ ನಡ್ಕೊಳ್ತಾ ಇರ್ತಾರೆ. ಯಾರು ನೋಡದೇ ಇದ್ದರೂ ಕ್ಯೂ ಅಲ್ಲಿ ಸರಿಯಾಗಿ ಆ ಒಂದು ಸರದಿಯನ್ನು ಪಾಲಿಸಬಹುದು. ರೆಡ್ ಲೈಟ್ ಬಂದ ತಕ್ಷಣ ನಿಲ್ಲಬಹುದು. ಪ್ರತಿಯೊಬ್ಬರು ಇನ್ನೊಬ್ಬರನ್ನ ಗೌರವಿಸ್ತಾರೆ. ಮತ್ತು ಶಾಪ್ ಕೀಪರ್ ವುಡ್ ರಿಟರ್ನ್ ಚೇಂಜ್ ಆನೆಸ್ಟ್ಲಿ. ತುಂಬ ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ಸ್ಟೂಡೆಂಟ್ಸ್ ಯಾರು ನೋಡ್ತಾ ಇಲ್ಲ ಅಂತಂದರೂ ಚೀಟ್ ಮಾಡಬಾರ್ದು ನಾನು ಅಲ್ವಾ, ಕಾಪಿ ಮಾಡಬಾರ್ದು ಅನ್ನುವಂಥ ಭಾವನೆ ಅವರೊಳಗಡೆ ಇರುತ್ತೆ. ಎಲ್ಲರೂ ಒಂದೇ ಸಾರಿ ಕೆಟ್ಟವರಾಗ್ಬಿಡೋದಿಲ್ಲ. ಹಾಗಾದರೆ ಯಾರು ಅಥವಾ ಯಾವ ಒಂದು ವಿಷಯ ಇವರನ್ನು ಕಂಟ್ರೋಲ್ ಮಾಡ್ತಾ ಇದೆ? ನಾವು ಹೇಳಿದಾಗ ಈಗ ಯಾವುದೇ ರೂಲ್ಸ್ ಇಲ್ಲ, ರೆಸ್ಟ್ರಿಕ್ಷನ್ ಇಲ್ಲ, ಯಾರು ಫೋರ್ಸ್ ಮಾಡ್ತಾ ಇಲ್ಲ, ಸರ್ವೆಲೆನ್ಸ್ ಸಿಸ್ಟಮ್ ಇಲ್ಲ. ಆದರೂ ಸಹಿತ ಜನ ಚೆನ್ನಾಗಿ ಬಿಹೇವ್ ಮಾಡ್ತಾರೆ. ಯಾಕಂತಂದರೆ ಇಟ್ ಈಸ್ ಸೊಸೈಟಿ ಲಿವಿಂಗ್ ಇನ್ಸೈಡ್ ದಿ ಮೈಂಡ್. ಆ ಸಮಾಜ ಅಂತಂದರೆ ಹೊರಗಡೆ ಇರೋದಲ್ಲ, ನಮ್ಮ ಮನಸ್ಸಿನೊಳಗಡೆ ಅದು ಕುಂತು ಬಿಟ್ಟಿದೆ. ಕ್ರಿಸ್ಟಲ್ ಕ್ಲಿಯರ್ ಆಗಿ ಅದು ನಮಗೆ ಮನವರಿಕೆ ಆಗಿಬಿಟ್ಟಿರುತ್ತೆ. ಯಾರು ನೋಡದೇ ಇದ್ರೂ ನಾನು ಚೆನ್ನಾಗಿರಬೇಕು, ಯಾಕಂದರೆ ಕೊನೆ ಪಕ್ಷ ನನ್ನ ಮನಸ್ಸಿನಲ್ಲಾದರೂ ನನಗೆ ಗೊತ್ತಾಗ್ತಾ ಇದೆಯಲ್ವಾ ಒಂದು ವಿಚಾರ. ಇನ್ನೊಂದೇನು, ನಾನು ನನ್ನ ಸುತ್ತಮುತ್ತಲಿನವ್ರ ಜೊತೆ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಗುರುತಿಸ್ಕೊಳ್ಬೇಕು. ಆ ಒಂದು ಈಗೋ ನಮಗಿರುತ್ತೆ. ಹಾಗಾಗಿ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪ್ರಫೌಂಡ್ ಟ್ರುತ್ಸ್ ಅಬೌಟ್ ಸಿವಿಲೈಸೇಷನ್. ಆರ್ಡರ್ ಅಥವಾ ಒಂದು ವ್ಯವಸ್ಥೆ ಸಸ್ಟೈನ್ ಆಗೋದು ಕೇವಲ ಇನ್ಸ್ಟಿಟ್ಯೂಷನ್ಗಳಿಂದಲ್ಲ. ಕೋರ್ಟ್ ಇದೆ, ಪ್ರಿಸನ್ ಇದೆ, ಗವರ್ಮೆಂಟ್ ಇದೆ. ಇದಿಷ್ಟು ಇದ್ದ ಮಾತ್ರಕ್ಕೆ ಒಂದು ವ್ಯವಸ್ಥೆ ಚೆನ್ನಾಗಿ ನಡೀತಾ ಇದೆ ಅಂತಲ್ಲ. ಅದ್ರ ಜೊತೆ ಇಟ್ ಈಸ್ ಸಸ್ಟೈನ್ಡ್ ಬೈ ಇನ್ವಿಸಿಬಲ್ ಇನ್ಸ್ಟಿಟ್ಯೂಷನ್ಸ್ ಕ್ಯಾರಿಡ್ ವಿತ್ ಇನ್ ಆರ್ಡಿನರಿ ಪೀಪಲ್. ಸಾಮಾನ್ಯ ಮನುಷ್ಯರು ಅವರದ್ದೇ ಆದ ಹ್ಯಾಬಿಟ್ಸನ್ನು ಹೊಂದಿರ್ತಾರೆ, ಮಾರಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಸ್ಟ್ಯಾಂಡರ್ಡನ್ನು ಮುಖ್ಯವಾಗಿ ಫಾಲೋ ಮಾಡ್ತಾ ಇರ್ತಾರೆ. ಫೀಲಿಂಗ್ಸ್ ಅಂತಂದರೆ ಬೇರೆಯವರು ನನ್ನನ್ನು ಒಪ್ಕೊಳ್ಬೇಕು, ಅಥವಾ ನಾನು ಈ ಥರ ನಡ್ಕೊಂಡ್ರೆ ನಾಚಿಕೆ, ಅಥವಾ ಸಮಾಜದಲ್ಲಿ ನನ್ನನ್ನು ಯಾವ ಥರ ನೋಡಬಹುದು ಅನ್ನುವಂಥ ಒಂದು ಶೇಮ್ ಅದು ಸಹ ಇರುತ್ತೆ. ಹಾಗಾಗಿ ಯಾವುದೇ ರಿಸ್ಟ್ರಿಕ್ಷನ್ಸ್, ಫೋರ್ಸ್, ಸ್ಟೇಟ್ ಸರ್ವೆಲೆನ್ಸ್ ಇಲ್ಲದೆ ಇದ್ದರೂ ಯಾವುದು ನಮ್ಮನ್ನು ಮುನ್ನಡೆಸ್ತಾ ಇರುತ್ತೆ ಅಂತಂದರೆ 3 ಮುಖ್ಯವಾದ ವಿಷಯಗಳು. ಸೋಷಿಯಾಲಜಿ ಎಕ್ಸ್ಪ್ಲೇನ್ ದಿಸ್ ಥ್ರೂ 3 ಫೌಂಡೇಶನಲ್ ಐಡಿಯಾಸ್. ಫಸ್ಟ್ ಒನ್ ಇಸ್ ನಾರ್ಮ್ಸ್, ವ್ಯಾಲ್ಯೂಸ್ ಆ್ಯಂಡ್ ಥರ್ಡ್ ಒನ್ ಇಸ್ ಸ್ಯಾಂಕ್ಷನ್ಸ್. ಒಂದೊಂದಾಗಿ ನೋಡ್ತಾ ಹೋಗೋಣ. ಎಥಿಕ್ಸಿಗೆ ಫೌಂಡೇಶನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾವು ಎಥಿಕ್ಸ್ ಏನು ತಿಳಿಸುತ್ತೆ ನಮಗೆ. ಎಥಿಕ್ಸ್ ಬಗ್ಗೆ ಮೊದಲೆಲ್ಲರೂ ನೀವು ಓದಿದರೆ ನಿಮಗೆ ಅದರ ಬಗ್ಗೆ ಗೊತ್ತಿರುತ್ತೆ. ಓದಿಲ್ಲ ಅಂತಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ಮುಂದೆ ಡೀಟೇಲ್ ಆಗಿ ಎಥಿಕ್ಸ್ ಡಿಸ್ಕಸ್ ಮಾಡೋಣ. ಆದರೆ ಒಂದು ತಿಳ್ಕೊಳ್ಳಿ, ಎಥಿಕ್ಸ್ ಆಸ್ಕ್ ಅ ಟೈಮ್ಲೆಸ್ ಕ್ವಶನ್. ಎಥಿಕ್ಸ್ ಏನು ಕೇಳುತ್ತೆ ಅಂತಂದರೆ, ವೈ ಶುಡ್ ಅ ಪರ್ಸನ್ ಡೂ ದಿ ರೈಟ್ ಥಿಂಗ್ ಇವನ್ ವೆನ್ ನೋ ಒನ್ ಇಸ್ ವಾಚಿಂಗ್?
ಯಾರೂ ನಿಮ್ಮನ್ನು ಗಮನಿಸ್ತಾ ಇಲ್ಲ, ಯಾರು ನಿಮ್ಮನ್ನು ಮೇಲ್ವಿಚಾರಣೆ ಮಾಡ್ತಾ ಇಲ್ಲ. ಆದರೂ ಸಹಿತ ನೀವು ಯಾಕೆ ನ್ಯಾಯಯುತವಾಗಿ ನಡ್ಕೋಬೇಕು, ಯಾಕೆ ನೀವು ಮಾರಲ್ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ತಿಳಿಸೋದು ಎಥಿಕ್ಸ್, ನೈತಿಕತೆ. ಯಾಕೆ ಫಾಲೋ ಮಾಡಬೇಕು ಅಂತಂದರೆ ಸೊಸೈಟಿ ಹೇಳೋದೇನು, ಸೊಸೈಟಿ ಅಂದರೆ ಸೋಷಿಯಾಲಜಿ ಹೇಳೋದೇನು, ಬಿಕಾಸ್ ಲಾಂಗ್ ಬಿಫೋರ್ ದ ಮೂಮೆಂಟ್ ಆಫ್ ಟೆಂಪ್ಟೇಷನ್ ವ್ಯಾಲ್ಯೂಸ್ ವರ್ ಪ್ಲಾಂಟೆಡ್, ನಾರ್ಮ್ಸ್ ವರ್ ಟಾಟ್ ಆ್ಯಂಡ್ ಸ್ಯಾಂಕ್ಷನ್ಸ್ ವರ್ ಎಕ್ಸ್ಪೀರಿಯನ್ಸ್ಡ್. ನಾನು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗದೆ ಇರಬಹುದು. ಮೊದಲು ಪ್ರತಿಯೊಂದನ್ನು ನಾವು ನೋಡ್ತಾ ಹೋಗೋಣ. ಸಿವಿಲೈಸೇಷನ್ ಡಿಪೆಂಡ್ಸ್ ಆನ್ ಪ್ರೆಡಿಕ್ಟೆಬಿಲಿಟಿ ಅಲ್ವಾ. ಈಗ ನಾಳೆ ಬೆಳಿಗ್ಗೆ ನಿಮಗೆ ತಿಂಡಿ ತಿನ್ನಲಿಕ್ಕೆ ಏನೋ ಒಂದು ವ್ಯವಸ್ಥೆ ಇರುತ್ತೆ, ಆ ಒಂದು ಭರವಸೆ ನಿಮಗಿದೆಯಾ ಅಲ್ವಾ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿಗೆ ಹೋಗಬೇಕು, ನಾನು ಏನು ಇಲ್ವಲ್ಲ, ಮುಂದೇನು ಮಾಡಬೇಕು ಅನ್ನುವಂಥ ಭಯ ಇಲ್ಲ ನಿಮಗೆ ಅಲ್ವಾ. ಪ್ರೆಡಿಕ್ಟೆಬಿಲಿಟಿ ಅಂತಂದರೆ ನೀವು ಅದನ್ನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀರಿ. ಸೊಸೈಟಿ ಕೆನಾಟ್ ಸರ್ವೈವ್ ಇಫ್ ಎವ್ರಿ ಪರ್ಸನ್ ಬಿಹೇವ್ಸ್ ಓನ್ಲಿ ಅಕಾರ್ಡಿಂಗ್ ಟು ಇಮಿಡಿಯೇಟ್ ಡಿಸೈರ್. ಸಮಾಜದಲ್ಲಿ ಈಗ ಪ್ರತಿಯೊಬ್ಬರು ತಮ್ಮ ಮನಸ್ಸಿಗೆ ಬಂದಾಗ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಸೊಸೈಟಿ ಸರ್ವೈವ್ ಆಗೋದಿಲ್ಲ. ರೋಡನ್ನು ಬಿಲ್ಡ್ ಮಾಡಿದ್ದಾರೆ, ಆದರೆ ಯಾರೂ ಆ ಒಂದು ಲೇನ್ಸನ್ನು ಫಾಲೋ ಮಾಡ್ತಾ ಇಲ್ಲ. ಮಾರ್ಕೆಟ್ನಲ್ಲಿ ಪ್ರತಿಯೊಬ್ಬ ವ್ಯಾಪಾರಿ ಸಹ ಚೀಟ್ ಮಾಡ್ತಾರೆ. ಆಫೀಸರ್ಸು ಅಥವಾ ಆಫೀಸರ್ಸ್ಗಳು ಪ್ರಾಮಿಸ್ ಮಾಡುತ್ತೆ, ಆದರೆ ಅದನ್ನು ಪಾಲಿಸೋದಿಲ್ಲ. ಫ್ಯಾಮಿಲಿ ಇರುತ್ತೆ, ಕಮಿಟ್ಮೆಂಟ್ ಇರೋದಿಲ್ಲ. ಕೋರ್ಟಲ್ಲಿ ಟ್ರುತ್ ಅನ್ನೋದು ಇರ್ರಿಲೆವೆಂಟ್ ಆಗಿಬಿಡುತ್ತೆ. ಫ್ರೆಂಡ್ಶಿಪ್ ಇರುತ್ತೆ, ಲಾಯಲ್ಟಿ ಇರೋದಿಲ್ಲ. ಈ ಥರ ಆಗಿಬಿಟ್ರೆ ಸಮಾಜ ಮುನ್ನಡೆಯೋದಿಲ್ಲ. ಸಚ್ ಅ ವರ್ಲ್ಡ್ ವುಡ್ ನಾಟ್ ಮಿಯರ್ಲಿ ಬಿ ಅನ್ಪ್ಲೆಸೆಂಟ್, ಇಟ್ ವುಡ್ ಬಿ ಅನ್ವರ್ಕೆಬಲ್ ಅಲ್ವಾ. ಕೇವಲ ಅನ್ಪ್ಲೆಸೆಂಟ್ ಅಂತ ಅಲ್ಲ, ಇದು ನಮಗಿಂಥ ಸಿಚುವೇಶನನ್ನು ಸಹಿಸ್ಕೊಳ್ಳಿಕ್ಕೆ ಆಗದೇ ಇರಬಹುದು. ಆದರೆ ಅಂಥ ಸಿಚುವೇಶನಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ, ಜಗತ್ತು ಮುಂದುವರಿಯೋದೇ ಇಲ್ಲ. ಹ್ಯೂಮನ್ ಕೋಆಪರೇಷನ್ ರಿಕ್ವೈರ್ಸ್ ಪ್ರೆಡಿಕ್ಟೆಬಿಲಿಟಿ, ಬಹಳ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡಬೇಕಾದ್ರೂ ಸಹ ಆ ವ್ಯಕ್ತಿ ಒಳ್ಳೆಯವರು ಅಥವಾ ನಮ್ಮ ಮಾತನಾಡೋದ್ರಿಂದ, ನಾವೀಗ ಮಾತಾಡ್ತಾ ಇರೋದ್ರಿಂದ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥ ಒಂದು ಪ್ರೆಡಿಕ್ಟೆಬಿಲಿಟಿ ಇರುತ್ತೆ ನಮ್ಮ ಮನಸ್ಸಿನಲ್ಲಿ. ಹಾಗಾಗಿ ಅದರಿಂದಾಗಿ ಕೋಆಪರೇಷನ್ ಜನರೇಟ್ ಆಗೋದು. ವಿ ಮಸ್ಟ್ ಹ್ಯಾವ್ ಸಮ್ ಕಾನ್ಫಿಡೆನ್ಸ್ ದ್ಯಾಟ್ ಮೋಸ್ಟ್ ಪೀಪಲ್ ಮೋಸ್ಟ್ ಆಫ್ ದ ಟೈಮ್ ವಿಲ್ ಆ್ಯಕ್ಟ್ ವಿತಿನ್ ಎಕ್ಸ್ಪೆಕ್ಟೆಡ್ ಬೌಂಡ್ರೀಸ್. ನೋಡಿ ಹೇಗಿರುತ್ತೆ ಅಂತ. ನಾವು ಯಾವಾಗಲೂ ಏನು ಅಂದ್ಕೊಂಡಿರ್ತೇವೆ ಅಥವಾ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂತಂದರೆ, ಮೋಸ್ಟ್ ಪೀಪಲ್ ಸಾಮಾನ್ಯವಾಗಿ ಅಂದರೆ ಎಂಥ ಸಿಚುವೇಶನ್ ಬಂದರೂ ಬಹುಪಾಲು ಜನ ಎಕ್ಸ್ಪೆಕ್ಟೆಡ್ ಬೌಂಡ್ರಿಯಲ್ಲೇ ಮುಖ್ಯವಾಗಿ ನಡವಳಿಕೆಯನ್ನು ಪ್ರದರ್ಶಿಸ್ತಾರೆ ಅಥವಾ ಆ ಥರ ನಡ್ಕೊಳ್ತಾರೆ ಅಂತ. ಅಂದರೆ ಏನದರ ಅರ್ಥ? ಯಾರು ಸುಮ್ಮನೆ ರೂಲ್ಸನ್ನು ಬ್ರೇಕ್ ಮಾಡೋದಿಲ್ಲ. ದಿಸ್ ಈಸ್ ವೈ ಎವ್ರಿ ಸೊಸೈಟಿ ಕ್ರಿಯೇಟ್ ಸಿಸ್ಟಮ್ಸ್ ದಟ್ ಆನ್ಸರ್ಸ್ 3 ಕ್ವಶನ್ಸ್. ಸೊಸೈಟಿ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿರುತ್ತೆ. ಆ ಸಿಸ್ಟಮ್ ಹೇಗಿರುತ್ತೆ ಅಂತಂದರೆ 3 ಕ್ವಶನ್ ಮುಖ್ಯವಾಗಿ ಬರೋದು. ಒಳ್ಳೆಯದು ಅಂತಂದ್ರೆ ಏನು, ವಾಟ್ ಈಸ್ ಗುಡ್, ಮತ್ತು ಹೌ ಶುಡ್ ಪೀಪಲ್ ಬಿಹೇವ್, ಜನರು ಹೇಗೆ ನಡ್ಕೋಬೇಕು, ಮತ್ತು ವಾಟ್ ಹ್ಯಾಪನ್ಸ್ ಇಫ್ ದೆ ಡೂ ಆರ್ ಡು ನಾಟ್. ಒಳ್ಳೆಯದು ಅಂತಂದ್ರೆ ಏನು ಅಂತ ಗೊತ್ತಿದ್ರು ನಡ್ಕೊಳ್ಳಿಲ್ಲ ಅಂತಂದರೆ, ಅದಕ್ಕೆ ಸರಿಯಾಗಿ ಜೀವನ ನಡೆಸ್ತಾ ಇಲ್ಲ ಅಂತಂದರೆ ಆವಾಗೇನಾಗುತ್ತೆ, ಜೀವನ ನಡೆಸಿದ್ರೆ ಏನು ಪ್ರಯೋಜನ? ಈ 3 ಕ್ವಶನ್ಗಳು ಬಹಳ ಇಂಪಾರ್ಟೆಂಟ್. ಸೊಸೈಟಿಗೂ ಇಂಪಾರ್ಟೆಂಟ್, ಎಥಿಕ್ಸಿಗೂ ಇಂಪಾರ್ಟೆಂಟ್. ಹಾಗಾಗಿ ಅದನ್ನು ತಿಳಿಸೋದೆ ವ್ಯಾಲ್ಯೂಸ್, ನಾರ್ಮ್ಸ್, ಸ್ಯಾಂಕ್ಷನ್ಸ್. ಮೊದಲನೇದು ವ್ಯಾಲ್ಯೂಸ್ ಅಂತಂದರೆ ವಾಟ್ ಅ ಸೊಸೈಟಿ ಕನ್ಸಿಡರ್ಸ್ ವರ್ದಿ. ಒಂದು ಐಡಿಯಲ್ಸ್, ಆದರ್ಶಗಳು ಅಂತ ಹೇಳ್ತೇವೆ, ಅಥವಾ ಒಂದು ಸ್ಟ್ಯಾಂಡರ್ಡ್. ಈ ಥರ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳ್ತಾರೆ ನೋಡಿ. ಒಂದು ಆದರ್ಶಮಯ ಜೀವನ, ಆದರ್ಶದಿಂದ ಬದುಕಬೇಕು. ಡಿಸೈರೇಬಲ್, ನೋಬೆಲ್ ಆರ್ ಇಂಪಾರ್ಟೆಂಟ್, ಮೌಲ್ಯಯುತವಾಗಿರೋದು. ರೂಲ್ಸ್ ಅಲ್ಲ, ಬರೀ ರೂಲ್ಸ್ ಅಲ್ಲ, ವ್ಯಾಲ್ಯೂಸ್ ಆರ್ ಡೀಪರ್ ದೆನ್ ರೂಲ್ಸ್. ರೂಲ್ಸ್ ಬಗ್ಗೆ ಹೇಳ್ತಾ ಇಲ್ಲ ನಾವು, ಯಾರು ಡೀಪರ್. ರೂಲ್ಸ್ಗಿಂತ ಹೆಚ್ಚು ಮೊದಲೇ ಅಥವಾ ಅದಕ್ಕಿಂತ ಹೆಚ್ಚು ಆಳವಾಗಿ ನಮ್ಮ ಮನಸ್ಸಿನಲ್ಲಿ ಮೌಲ್ಯಗಳು ಬೇರೂರಿರುತ್ತವೆ. ರೂಲ್ಸ್ ಟೆಲ್ಸ್ ಅಸ್ ವಾಟ್ ಟು ಡೂ ಅಲ್ವಾ. ನಿಯಮಗಳು ಏನು ಮಾಡಬೇಕು ಅಂತ ಹೇಳುತ್ತೆ, ಆದರೆ ವ್ಯಾಲ್ಯೂಸ್ ಏನು ಹೇಳುತ್ತೆ? ವ್ಯಾಲ್ಯೂಸ್ ಟೆಲ್ ಅಸ್ ವೈ ಸಮಥಿಂಗ್ ಮ್ಯಾಟರ್ಸ್. ಏನು ಮಾಡಬೇಕು ಅಂತ ಹೇಳೋದು ರೂಲ್ಸ್, ಯಾಕೆ ಮಾಡಬೇಕು, ಇದಕ್ಕೆ ಯಾಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ತಿಳಿಸೋದು
ವ್ಯಾಲ್ಯೂಸ್, ಮೌಲ್ಯಗಳು. ಉದಾಹರಣೆಗೆ ಆನೆಸ್ಟಿ, ಜಸ್ಟಿಸ್, ಕಂಪ್ಯಾಷನ್, ಇಕ್ವಾಲಿಟಿ, ಕರೇಜ್, ಲಾಯಲ್ಟಿ, ಡಿಗ್ನಿಟಿ ಆಫ್ ಲೇಬರ್, ಪೆಟ್ರಿಯಾಟಿಸಮ್, ರೆಸ್ಪೆಕ್ಟ್ ಫಾರ್ ಅದರ್ಸ್, ರೆಸ್ಪಾನ್ಸಿಬಿಲಿಟಿ, ಟ್ರುತ್ಫುಲ್ನೆಸ್. ದೀಸ್ ಆರ್ ಎಕ್ಸಾಂಪಲ್ ಆಫ್ ವ್ಯಾಲ್ಯೂಸ್. ಇದೆಲ್ಲ ಮೌಲ್ಯಗಳಿಗೆ ಎಕ್ಸಾಂಪಲ್. ಹಾಗಾಗಿ ವ್ಯಾಲ್ಯೂಸ್ ಆಪರೇಟ್ ಎಟ್ ದಿ ಲೆವೆಲ್ ಆಫ್ ಕನ್ಸೈನ್ಸ್. ನಮ್ಮ ಪ್ರಜ್ಞೆ, ನಮ್ಮ ಮನಸ್ಸಿನಲ್ಲಿ ಅಂತಃಸಾಕ್ಷಿ ಅಂತ ಇರುತ್ತಲ್ವ, ಅದರ ಹಂತದಲ್ಲಿ ವ್ಯಾಲ್ಯೂಸ್ಗಳು ವರ್ಕ್ ಮಾಡ್ತಾ ಇರುತ್ತೆ, ನಮ್ಮನ್ನು ರೂಪಿಸ್ತಾ ಇರುತ್ತೆ. ಎ ಶೇಪ್ ವಾಟ್ ಪೀಪಲ್ ಅಡ್ಮೈರ್, ಕಂಡೆಮ್, ಎಸ್ಪೈರ್ ಟು ಆ್ಯಂಡ್ ಫೀಲ್ ಗಿಲ್ಟಿ ಅಬೌಟ್. ನಾವು ಯಾವುದನ್ನು ಒಪ್ಕೊಳ್ತೇವೆ, ಯಾವುದನ್ನು ಮೆಚ್ಚಿಕೊಳ್ತೇವೆ, ಯಾವುದನ್ನು ವಿರೋಧಿಸ್ತೇವೆ, ಯಾವುದಕ್ಕೋಸ್ಕರ ಹಂಬಲಿಸ್ತೇವೆ, ಯಾವುದು ಮಾಡಿದರೆ ನಮಗೆ ಗಿಲ್ಟಿ ಫೀಲ್ ಆಗುತ್ತೆ, ಎಲ್ಲ ಡಿಸೈಡ್ ಮಾಡೋದು ಯಾವುದು? ವ್ಯಾಲ್ಯೂಸ್, ನಮ್ಮ ಮೌಲ್ಯಗಳು. ಒಂದು ಮಗುವಿಗೆ ಕಾನ್ಸ್ಟಿಟ್ಯೂಷನಲ್ ಥಿಯರಿ ಗೊತ್ತಿಲ್ಲದೆ ಇರಬಹುದು, ಆದರೆ ಆ ಮಗುವಿಗೆ ಫೇರ್ನೆಸ್ ಬಗ್ಗೆ ಸ್ವಲ್ಪ ಹಿರಿಯರು ಹೇಳ್ಕೊಟ್ಟಿದ್ರೆ ತನಗೆ ಕೊಟ್ಟ ಚಾಕ್ಲೇಟನ್ನು ಎಲ್ರಿಗೂ ಹಂಚುತ್ತೆ. ಮತ್ತು ಹಂಚೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಬೇರೆಯವರು ಹಂಚಲಿಲ್ಲ ಅಂತಂದರೆ ಅದು ಪ್ರೊಟೆಸ್ಟ್ ಮಾಡಬಹುದು. ಪ್ರೊಟೆಸ್ಟ್ ಮಾಡೋದು ಅಂತಂದರೆ ಬೀದಿಗಿಳಿದು ಹೋರಾಟ ಮಾಡುತ್ತೆ ಅಂತಲ್ಲ, ಅಳಬಹುದು ಅಥವಾ ಹೋಗಿ ಕೂಗಾಡಬಹುದು. ಈ ಥರ ಮಗು ಅದರದೇ ಆದ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಹಾಗಾಗಿ ಆ ಮಗುವಿನಲ್ಲಿ ಫೇರ್ನೆಸ್ ಅನ್ನುವಂಥ ವ್ಯಾಲ್ಯೂ ಇನ್ಕಲ್ಕೇಟ್ ಆಗಿದೆ ಅಂತ ಹೇಳ್ಬಹುದು. ಪೊಲಿಟಿಕಲ್ ಲ್ಯಾಂಗ್ವೇಜಲ್ಲಿ ಬರೋಕ್ಕಿಂತ ಮೊದಲೇ ಮಗುವಿನ ಮನಸ್ಸಿನಲ್ಲಿ ಅದು ಮೈಗೂಡ್ಬಿಟ್ಟಿದೆ. ಇನ್ನೊಂದು ಉದಾಹರಣೆ, ಒಬ್ಬರಿಗೆ ಒಂದು ವಸ್ತುವನ್ನು ಒಬ್ಬರು ಒಂದು ವಸ್ತುವನ್ನು ಬೇರೆಯವರಿಂದ ಪಡ್ಕೊಂಡಿರ್ತಾರೆ, ಬಾರೋ ಮಾಡಿರ್ತಾರೆ. ಬಾರೋ ಮಾಡಿರೋದನ್ನ ರಿಟರ್ನ್ ಯಾಕೆ ಮಾಡ್ತಾರೆ ಅವರು? ಲಾ ಇದೆ ಅಂತಾನ, ಯಾವುದೋ ಕಾನೂನು ಇದೆ ಅಂತಾನ? ಕಾನೂನು ಇದೆ ಅಂತ ರಿಟರ್ನ್ ಮಾಡೋರು ಇರ್ತಾರೆ, ಆದರೆ ರೆಸ್ಪಾನ್ಸಿಬಿಲಿಟಿ ಅವರ ಕ್ಯಾರೆಕ್ಟರ್ನ ಭಾಗ ಆಗಿರುತ್ತೆ. ನಾನು ತೆಗೆದುಕೊಂಡ ವಸ್ತುವನ್ನು ವಾಪಸ್ ಮಾಡೋದು, ಅದನ್ನು ಪುನಃ ಅವರಿಗೆ ತಲುಪಿಸೋದು ನನ್ನ ಜವಾಬ್ದಾರಿ. ರೆಸ್ಪಾನ್ಸಿಬಿಲಿಟಿ ಅವರ ಕ್ಯಾರೆಕ್ಟರ್ನಲ್ಲಿ ಬಂದಿರುತ್ತೆ. ವ್ಯಾಲ್ಯೂಸ್ ಆರ್ ದ ಮಾರಲ್ ಗ್ರಾಮರ್ ಆಫ್ ಅ ಸೊಸೈಟಿ. ಮೊರಾಲಿಟಿ ಅಂತಂದ್ರೆ ಏನು, ನೈತಿಕತೆ ಅಂತಂದ್ರೆ ಏನು, ಇದನ್ನೆಲ್ಲ ತಿಳಿಸೋದು ವ್ಯಾಲ್ಯೂಸ್. ಹಾಗಾಗಿ ವ್ಯಾಲ್ಯೂಸಿಂದಾನೇ ನಮ್ಗೆ ಗೊತ್ತಾಗೋದು ಏನು, ವಾಟ್ ಕೈಂಡ್ ಆಫ್ ಪರ್ಸನ್ ಇಸ್ ಕನ್ಸಿಡರ್ಡ್ ರೆಸ್ಪೆಕ್ಟೇಬಲ್. ಯಾವ ವ್ಯಕ್ತಿ ಗೌರವಕ್ಕೆ ಅರ್ಹರಾಗಿದ್ದಾರೆ, ಮತ್ತೆ ಯಾವ ಕೆಲಸವನ್ನ ಮಾಡೋದ್ರಿಂದ ನಮಗೆ ಗೌರವ ದೊರೆಯುತ್ತೆ, ಯಾವ ರೀತಿಯ ಜೀವನ ನಡೆಸಿದ್ರೆ ಅದಕ್ಕೊಂದು ಅರ್ಥ ಇದೆ, ಎಲ್ಲ ಗೊತ್ತಾಗೋದು ವ್ಯಾಲ್ಯೂಸಿಂದ. ಹಾಗಾಗಿ ದಿಸ್ ಇಸ್ ವೈ ವ್ಯಾಲ್ಯೂಸ್ ಡಿಫರ್ ಅಕ್ರಾಸ್ ಕಲ್ಚರ್ಸ್ ಆ್ಯಂಡ್ ಎರಾಸ್. ಇವತ್ತು ಯಾವುದು ವ್ಯಾಲ್ಯೂ ಅಂತ ನಾವು ಅಂದ್ಕೊಂಡಿರ್ತೇವೋ, ಒಂದು ಶತಮಾನದ ಹಿಂದೆ ಅದು ವ್ಯಾಲ್ಯೂ ಆಗದೆ ಇರಬಹುದು, ಆಗ ಬೇರೆ ಯಾವುದು ವ್ಯಾಲ್ಯೂ ಇರಬಹುದು. ಮತ್ತು ನಮ್ಮ ದೇಶದಲ್ಲಿ ಯಾವುದು ವ್ಯಾಲ್ಯೂ ಅಂತ ನಾವು ಕರೀತೇವೋ ಅದು ಇನ್ನೊಂದು ದೇಶದಲ್ಲಿ ವ್ಯಾಲ್ಯೂ ಇಲ್ಲದೆ ಇರಬಹುದು. ಸಮ್ ಸೊಸೈಟೀಸ್ ಗ್ಲೋರಿಫೈ ಮಿಲಿಟರಿ ಕರೇಜ್, ಹೋರಾಡೋದು ನಿಜವಾದ ಮೌಲ್ಯ ಮಿಲಿಟರಿಯಲ್ಲಿ. ಮತ್ತು ಕೆಲವರು ಹ್ಯುಮಿಲಿಟಿ, ಕೆಲವರು ದುಡ್ಡು ಅಥವಾ ಸಂಪತ್ತಿಗೆ ಮಹತ್ವ ಕೊಡಬಹುದು. ಇನ್ನು ಕೆಲವರು ಸ್ಕಾಲರ್ಶಿಪ್, ಸ್ಪಿರಿಚುವಾಲಿಟಿ, ಸರ್ವಿಸ್ ಇದಕ್ಕೆ ಮಹತ್ವ ಕೊಡಬಹುದು. ಹಾಗಾಗಿ ವ್ಯಾಲ್ಯೂಸ್ಗಳು ಸಮಾಜದಿಂದ ಸಮಾಜಕ್ಕೆ ಬದಲಾಗುತ್ತೆ, ಸಮಯಕ್ಕೆ ತಕ್ಕ ಹಾಗೆ ಹೊಸ ರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ವ್ಯಾರ್ ವ್ಯಾಲ್ಯೂಸ್ ಗೋ ಇನ್ಸ್ಟಿಟ್ಯೂಷನ್ ಆಫನ್ ಫಾಲೋ. ವ್ಯಾಲ್ಯೂಸ್ಗಳು ಹೇಗೆ ಮುಂದುವರಿತಾ ಇರುತ್ತೋ ವ್ಯಾಲ್ಯೂಸ್ಗಳಿಗೆ ತಕ್ಕ ಹಾಗೆ ಇನ್ಸ್ಟಿಟ್ಯೂಷನ್ಗಳು. ಉದಾಹರಣೆಗೆ ನೋಡಿ, ಒಂದು ಶತಮಾನದ ಹಿಂದೆ LGBTQ ಕಮ್ಯುನಿಟಿ ಅಥವಾ ಸೇಮ್ ಸೆಕ್ಸ್ ರಿಲೇಷನ್ಶಿಪ್ ಈ ಥರದ ವಿಷಯಗಳಿಗೆ ಸಮಾಜದಲ್ಲಿ ತುಂಬ ಪ್ರತಿರೋಧ ಇತ್ತು. ಆದರೆ ನಿಧಾನವಾಗಿ ಸಮಾಜ ಮುಂದುವರಿತಾ ಇದ್ದ ಹಾಗೆ, ವ್ಯಾಲ್ಯೂಸ್ಗಳಲ್ಲಿ ಬದಲಾವಣೆ ಆಗ್ತಾ ಇದ್ದ ಹಾಗೆ ಇನ್ಸ್ಟಿಟ್ಯೂಷನ್ಗಳು, ಕೋರ್ಟ್ ಇರಬಹುದು, ಲೆಜಿಸ್ಲೇಚರ್, ಇವರೆಲ್ಲ ಅದರ ಕಡೆ ಮುಖ ಮಾಡ್ತಾರೆ. ಇನ್ಸ್ಟಿಟ್ಯೂಷನ್ಗಳು ಅದನ್ನು ಫಾಲೋ ಮಾಡ್ತಾರೆ. ಒಂದೇ ಸಾರಿ ಎಲ್ಲ ಬದಲಾವಣೆ ಆಗುತ್ತೆ ಅಂತಲ್ಲ, ಅಂದರೆ ವ್ಯಾಲ್ಯೂಸ್ ಜೊತೆ ಇನ್ಸ್ಟಿಟ್ಯೂಷನ್ಗಳು ಬದಲಾಗ್ತಾ ಇರುತ್ತೆ, ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ವ್ಯಾಲ್ಯೂಸ್ ಅಂತಂದ್ರೆ ಏನು? ಬರೀ ರೂಲ್ಸ್ ಅಲ್ಲ, ರೂಲ್ಸ್ಗಿಂತ ಡೀಪ್ ಆಗಿರೋದು. ನಾವು ಯಾಕೆ ಇದನ್ನು ಫಾಲೋ ಮಾಡಬೇಕು, ನಾವು ಹೇಗಿರಬೇಕು, ನಮ್ಮ ಜೀವನದ ಅರ್ಥ, ಈ ಥರ ತುಂಬ ವಿಷಯಗಳನ್ನು ನಮಗೆ ತಿಳಿಸುವಂತಹ ಮೌಲ್ಯಗಳನ್ನು ನಾವು ಇಂಗ್ಲೀಷ್ನಲ್ಲಿ ವ್ಯಾಲ್ಯೂಸ್ಗಳಂತ ಕರಿತೇವೆ. ನೆಕ್ಸ್ಟ್ ಬರೋದು ನಾರ್ಮ್ಸ್, ಎವ್ರಿ ಡೇ ರೂಲ್ಸ್ ಆಫ್ ಕಂಡಕ್ಟ್ ಅಂತ ಹೇಳ್ತೇವೆ. ವ್ಯಾಲ್ಯೂಸ್ ಅಂತಂದರೆ ಒಂಥರ ಆದರ್ಶ, ಆದರೆ ನಾರ್ಮ್ಸ್ ಆರ್ ದಿ ಪ್ರಾಕ್ಟಿಕಲ್ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಟ್ ಫ್ರಾಮ್ ದೋಸ್ ಐಡಿಯಲ್ಸ್. ಅಂದರೆ ಏನು ಅದರ ಅರ್ಥ? ವ್ಯಾಲ್ಯೂಸ್ ಅಂತಂದರೆ ನ್ಯಾಯ ಅಲ್ವಾ, ಸ್ವಾತಂತ್ರ್ಯ, ಈ ಥರ ದೊಡ್ಡ ದೊಡ್ಡ ಶಬ್ದಗಳು. ಆದರೆ ನಾರ್ಮ್ಸ್ ಅಂತಂದರೆ ಏನು?
ಆ ಐಡಿಯಲ್ಸ್ಗಳನ್ನು ಅಥವಾ ಅದನ್ನು ನಾವು ಪಾಲಿಸಲಿಕ್ಕೆ ನಾವೇ ಮಾಡಿಕೊಡಂತಹ ಕೆಲವು ಪ್ರಾಕ್ಟಿಕಲ್ ಆಕ್ಟಿವಿಟೀಸ್ ಅಥವಾ ಪ್ರಾಕ್ಟಿಕಲ್ ರೂಲ್ಸ್ ರೆಗ್ಯುಲೇಷನ್. ನಾರ್ಮ್ಸ್ ಆರ್ accepted rules about how people should behave in specific situations. ಸಂದರ್ಭ ಬಂದಾಗ ವ್ಯಕ್ತಿಗಳು ಹೇಗೆ ನಡ್ಕೊಳ್ಬೇಕು ಅಂತ ತಿಳಿಸುವಂತಹ ರೂಲ್ಸ್, ಎಕ್ಸೆಪ್ಟೆಡ್ ರೂಲ್ಸ್. ಇದು ವ್ಯಾಲ್ಯೂಸ್ ತುಂಬ ಆಳವಾದ ಕಾನ್ಸೆಪ್ಟ್ ಅಂತಂದ್ರೆ ಡೀಪ್ ಕಾನ್ಸೆಪ್ಟ್. ಅದು ನಾರ್ಮ್ಸ್ ಅಂತಂದ್ರೆ ರೂಲ್ಸ್, ಎಕ್ಸೆಪ್ಟೆಡ್ ರೂಲ್ಸ್. ಆ ರೂಲ್ಸ್ ಏನು ತಿಳಿಸುತ್ತೆ? ಒಂದು ಪರಿಸ್ಥಿತಿಯಲ್ಲಿ, ಒಂದು ಸಂದರ್ಭದಲ್ಲಿ ವ್ಯಕ್ತಿಗಳು ಹೇಗೆ ನಡ್ಕೊಳ್ಬೇಕು. A society that values respect may create norms such as greeting elders politely, listening when someone speaks, or avoiding public insult. ಒಂದು ಸಮಾಜದ ಮೌಲ್ಯ ಏನು? ರೆಸ್ಪೆಕ್ಟ್, ರೆಸ್ಪೆಕ್ಟ್, ಗೌರವ ಅನ್ನೋದು ಒಂದು ಸಮಾಜದ ಮೌಲ್ಯ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾರ್ಮ್ಸ್ ಯಾವುದಿರುತ್ತೆ? ಹಿರಿಯರನ್ನು ಕಂಡಾಗ ನಾವು ನಮಸ್ಕರಿಸೋದಿರಬಹುದು, ಬೇರೆಯವರು ಮಾತನಾಡಬೇಕಾದ್ರೆ ಸರಿಯಾಗಿ ಕೇಳಿಸ್ಕೊಳ್ಳೋದು, ಪಬ್ಲಿಕ್ ಇನ್ಸಲ್ಟ್ ಅವಾಯ್ಡ್ ಮಾಡೋದು, ಇದೆಲ್ಲ ನಾರ್ಮ್ಸ್. ಅಂದರೆ ಒಂದು ಅಮೂರ್ತ ಕಲ್ಪನೆಗೆ ಮೂರ್ತ ರೂಪವನ್ನು ಕೊಡ್ತಾ ಇದ್ದೇವೆ. ಮೂರ್ತ ಈ ಶಬ್ದಗಳು ಹೊಸದಾಗಿರಬಹುದು, ಕನ್ನಡ ಲಿಟ್ರೇಚರ್ ಆಗಿದ್ರೆ ತಿಳ್ಕೊಳ್ಬೇಕು ಇದರ ಅರ್ಥವನ್ನು. ಅಂದರೆ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟಿಗೆ ನಾವು ಒಂದು ಡಿಫೈನ್ಡ್ ಸ್ಟ್ರಕ್ಚರ್ ಕೊಡ್ತಾ ಇದ್ದೇವೆ. ಸೊಸೈಟಿ ದಟ್ ವ್ಯಾಲ್ಯೂಸ್ ಆನೆಸ್ಟಿ ಮೇ ಕ್ರಿಯೇಟ್ ನಾರ್ಮ್ಸ್ ಅಗೇನ್ಸ್ಟ್ ಚೀಟಿಂಗ್ ಇನ್ ಎಕ್ಸಾಮ್ಸ್, ಫಾಲ್ಸಿಫೈಯಿಂಗ್ ರೆಕಾರ್ಡ್ಸ್, ಟೇಕಿಂಗ್ ಬ್ರೈಬ್ಸ್. ಯಾವ ಒಂದು ಸಮಾಜ ಪ್ರಾಮಾಣಿಕತೆಯನ್ನು ಗೌರವಿಸುತ್ತೋ, ಅದು ಒಂದು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿರುತ್ತೋ, ಆ ಸಮಾಜ ಎಕ್ಸಾಮ್ನಲ್ಲಿ ಚೀಟ್ ಮಾಡೋದನ್ನು ಒಪ್ಕೊಳ್ಳೋದಿಲ್ಲ, ಬ್ರೈಬ್ಸ್ ತಗೊಳ್ಳೋದನ್ನು, ಕರಪ್ಷನನ್ನು ಒಪ್ಕೊಳ್ಳೋದಿಲ್ಲ. ಕ್ಲೀನ್ಲಿನೆಸ್ ಅನ್ನೋದು ವ್ಯಾಲ್ಯೂ ಆಗಿದ್ದರೆ ವೇಸ್ಟ್ ಡಿಸ್ಪೋಸಲ್, ಬಾತ್, ಪಬ್ಲಿಕ್ ಹೈಜೀನ್, ಇದೆಲ್ಲ ನಾರ್ಮ್ಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೂಲ್ಸನ್ನು ತರುತ್ತೆ, ಅದು ನಾರ್ಮ್ಸ್. ವ್ಯಾಲ್ಯೂಸ್ ಆನ್ಸರ್ ವೈ, ಅಂದರೆ ಯಾಕೆ ನಾವು ಈ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು, ನಮ್ಮ ಜೀವನ ಹೇಗಿರಬೇಕು, ವೈ ಅನ್ನೋದನ್ನು ಆನ್ಸರ್ ಮಾಡೋದು ವ್ಯಾಲ್ಯೂಸ್. ನಾರ್ಮ್ಸ್ ಆನ್ಸರ್ ಹೌ. ಅರ್ಥ ಆಗ್ತಾ ಇದೆಯಾ? ವೈ, ಯಾಕೆ ಅಂತ ತಿಳಿಸೋದು ವ್ಯಾಲ್ಯೂಸ್. ಈ ಒಂದು ಕೆಲಸವನ್ನೇ ನಾವು ಯಾಕೆ ಮಾಡಬೇಕು ಅಂತ ತಿಳಿಸೋದು ಮೌಲ್ಯ ಅಥವಾ ವ್ಯಾಲ್ಯೂಸ್. ಆ ಕೆಲಸವನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಿದರೆ ಸರಿ, ಹೌ ಅಂತ ತಿಳಿಸೋದು ನಾರ್ಮ್ಸ್. ಹಾಗೆ ಆ ಡಿಸ್ಟಿಂಕ್ಷನ್ ಗೊತ್ತಿರಲಿ. ಕೆಲವರು ಏನು ಹೇಳ್ತಾರೆ? ಮೆನಿ ಪೀಪಲ್ ಕಂಪ್ಲೇನ್ ದ್ಯಾಟ್ ಸೊಸೈಟಿ ಹ್ಯಾಸ್ ಟೂ ಮೆನಿ ರೂಲ್ಸ್. ತುಂಬ ರೂಲ್ಸ್ ಇದೆಯಪ್ಪ ನಮ್ಮ ಸಮಾಜದಲ್ಲಿ ಹೇಳ್ತಾ ಇರ್ತಾರೆ. ಬಟ್ ಆಫನ್ ರೂಲ್ಸ್ ಆರ್ ಸಿಂಪ್ಲಿ ವಿಸಿಬಲ್ ಎಕ್ಸ್ಪ್ರೆಷನ್ ಆಫ್ ಡೀಪರ್ ವ್ಯಾಲ್ಯೂಸ್. ರೂಲ್ಸ್ ಅಂತಂದ್ರೆ ಏನು? ಇಂಥ ವ್ಯಾಲ್ಯೂಗಳನ್ನು ನಾವು ಫಾಲೋ ಮಾಡ್ತೇವೆ, ಅದರ ಒಂದು ಎಕ್ಸ್ಪ್ರೆಷನ್ ಅಷ್ಟೇ. ಇಫ್ ಒನ್ ವಾಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಅ ನಾರ್ಮ್, ಒನ್ ಮಸ್ಟ್ ಆಸ್ಕ್ ವಾಟ್ ದ ವ್ಯಾಲ್ಯೂ ಇಟ್ಸ್ ಪ್ರೊಟೆಕ್ಟಿಂಗ್. ಒಂದು ನಾರ್ಮನ್ನು, ಒಂದು ರೂಲ್ಸನ್ನು ನೀವು ಅರ್ಥ ಮಾಡ್ಕೋಬೇಕಂತಂದ್ರೆ ಆ ರೂಲ್ ಹಿಂದಿರುವಂತಹ ವ್ಯಾಲ್ಯೂ ಏನು ಪ್ರಶ್ನೆ ಮಾಡಬಹುದು ನಾವು. ಉದಾಹರಣೆಗೆ, ನಮ್ಮ ಮನೆಯನ್ನು ನಾವು ಪ್ರವೇಶಿಸಬೇಕಾದ್ರೆ, ಎಂಟರ್ ಆಗಬೇಕಾದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ನಾವು ಚಪ್ಪಲಿಯನ್ನು ಹೊರಗಡೆ ಇಡ್ತೇವೆ ಅಥವಾ ಸಪ್ರೇಟ್ ಆಗಿ ಇಡ್ತೇವೆ. ನಾವು ಕೂತ್ಕೊಳ್ಳೋ ಕಡೆ ಎಲ್ಲ ಚಪ್ಪಲಿಯನ್ನು ಹಾಕೊಂಡು ಕೂತ್ಕೊಳ್ಳೋದಿಲ್ಲ. ಇದು ಎಲ್ಲ ಕಡೆ ಹೀಗೆ ಇರುತ್ತೆ ಅಂತಲ್ಲ, ಚೇಂಜ್ ಆಗುತ್ತೆ. ಹಾಗಾದರೆ ಯಾಕೆ? ಇದ್ರ ಹಿಂದ್ಗಡೆ ಇರುವಂತಹ ಮೌಲ್ಯ ಏನಿರಬಹುದು, ವ್ಯಾಲ್ಯೂ ಏನಿರಬಹುದು? ಪರ್ಹ್ಯಾಪ್ಸ್ ಕ್ಲೀನ್ಲಿನೆಸ್, ಹ್ಯುಮಿಲಿಟಿ, ಸ್ಯಾಕ್ರೆಡ್ನೆಸ್ ಅಲ್ವಾ? ಮತ್ತು ಲೈಬ್ರರಿಗೆ ಹೋದಾಗ ನಾವು ಯಾಕೆ ಸುಮ್ಮನಿರಬೇಕು? ಹೌದು, ಅದೊಂದು ರೂಲ್ಸು. ಆದರೆ ವೈ, ವ್ಯಾಲ್ಯೂಸ್ ಏನು ಅದ್ರ ಹಿಂದ್ಗಡೆ ಇರೋದು? ರೆಸ್ಪೆಕ್ಟ್. ಅಲ್ಲಿ ಬೇರೆಯವರು ಓದ್ತಾ ಇರ್ತಾರೆ, ಅವರ ಕಾನ್ಸಂಟ್ರೇಷನ್ ಮತ್ತು ಲರ್ನಿಂಗಿಗೆ ನಾವು ಧಕ್ಕೆ ತರಬಾರ್ದು, ಅದಕ್ಕೆ ಗೌರವ ಕೊಡಬೇಕು. ಸರದಿಯಲ್ಲೇ ಯಾಕೆ ನಿಲ್ಲಬೇಕು? ಫೇರ್ನೆಸ್ ಮತ್ತು ಆರ್ಡರನ್ನು ನಾವು ಮೇಂಟೈನ್ ಮಾಡಲಿಕ್ಕೆ. ಹಾಗೆ ನಾರ್ಮ್ಸ್ ಆರ್ ಸೊಸೈಟಿ ಟ್ರಾನ್ಸ್ಲೇಟೆಡ್ ಇನ್ ಟು ಬಿಹೇವಿಯರ್. ಸಮಾಜನೇ ಒಂದು ರೀತಿಯ ಬಿಹೇವಿಯರನ್ನು ನಮ್ಮ ಜೀವನದಲ್ಲಿ ರೂಪಿಸಿರುತ್ತೆ. ಸಮ್ ನಾರ್ಮ್ಸ್ ಆರ್ ಎಕ್ಸ್ಪ್ಲಿಸಿಟ್. ಕೆಲವೊಂದು ನಾರ್ಮ್ಗಳು ನಮ್ಗೆ ಗೊತ್ತಾಗುತ್ತೆ ಎಕ್ಸ್ಪ್ಲಿಸಿಟ್ ಆಗಿ, ಈ ಥರ ರೂಲ್ಸ್ ಇದೆ ಅಂತ. ಆದರೆ ಅದರ್ಸ್ ಆರ್ ಲರ್ನ್ ಸೈಲೆಂಟ್ಲಿ. ನಮ್ಗೆ ಗೊತ್ತಿರೋದಿಲ್ಲ, ನಮ್ಗೆ ಇಂಥ ರೂಲ್ಸನ್ನು ನಾವು ಫಾಲೋ ಮಾಡ್ತಾ ಬಂದಿದ್ದೇವೆ ಅಂತ ಸಹ ನಮ್ಗೆ ಗೊತ್ತಿರೋದಿಲ್ಲ. ನೋ ಒನ್ ಫಾರ್ಮಲಿ ಟೀಚಸ್ ಎವ್ರಿ ರೂಲ್ ಆಫ್ ಐ ಕಾಂಟ್ಯಾಕ್ಟ್ ಅಲ್ವಾ? ಒಬ್ರು ಮಾತನಾಡ್ತಾ ಇರಬೇಕಾದ್ರೆ ಹೀಗೆ ನೋಡ್ತಾ ಇರಬೇಕು, ಈ ಥರ ಎಕ್ಸ್ಪ್ರೆಷನ್ ಕೊಡಬೇಕು, ಪ್ರತಿಯೊಂದನ್ನು ನಮಗೆ ಹೇಳ್ಕೊಟ್ಲಿಲ್ಲ ಎಲ್ಲರೂ. ಮತ್ತು ಪರ್ಸನಲ್ ಡಿಸ್ಟೆನ್ಸ್ ಎಷ್ಟು ಮೇಂಟೈನ್ ಮಾಡಬೇಕು, ಮಾತಾಡಬೇಕಾದ್ರೆ ಟೋನ್ ಹೇಗಿರಬೇಕು,
ಮತ್ತು ಯಾವುದೋ ಒಂದು ದುಃಖಕರ ಸನ್ನಿವೇಶ ಬಂದಿರುತ್ತೆ, ಆಗ ಪಾಸ್ ತಗೋಬೇಕಾ ಅಥವಾ ಯಾವ ಥರ ಮಾತಾಡಬೇಕು, ಇದೆಲ್ಲವನ್ನು ನಮಗೆ ಪ್ರತಿಯೊಂದನ್ನು ಹೇಳ್ಕೊಟ್ಟು ಕಲ್ತಿರೋದಲ್ಲ. ಇದನ್ನೆಲ್ಲ ನಾವು ತಿಳ್ಕೊಂಡಿರೋದು ಯಾವುದರಿಂದ? ಅಬ್ಸಾರ್ವ್ ಮಾಡ್ಕೊಂಡಿರೋದು ಅಬ್ಸರ್ವೇಷನ್ನಿಂದ. ಅಬ್ಸರ್ವೇಷನ್ ಸಹ ಯಾವುದರ ಪ್ರೊಸೆಸ್ ಆಗಿರುತ್ತೆ ಅಥವಾ ಯಾವುದರ ಒಂದು ಭಾಗ ಆಗಿರುತ್ತೆ? ಸೋಷಿಯಲೈಸೇಷನ್. ಹಿಂದಿನ ವಿಡಿಯೋದಲ್ಲೂ ಒಂದ್ಸರಿ ಬಂದಿದೆ ಈ ಶಬ್ದ, ಮುಂದೆ ಮತ್ತೆ ಸಹ ಬರುತ್ತೆ. ಸಾಮಾಜಿಕೀಕರಣ ಅಂತ ಸಹ ಕೆಲವೊಂದು ಕಡೆ ಕನ್ನಡದಲ್ಲಿ ಹೇಳ್ತಾರೆ, ಸಾಮಾಜೀಕರಣ ಅಂತ ಸಹ ಇದೆ. ಅಬ್ಸರ್ವ್ ಮಾಡ್ತಾ ಮಾಡ್ತಾ ಸಮಾಜದ ಎಲ್ಲ ಅಂಶಗಳನ್ನು ನಾವು ಒಪ್ಕೊಳ್ತಾ ಹೋಗ್ತೇವೆ, ಮತ್ತು ನಮಗೆ ಸರಿ ಅನಿಸದೇ ಇರೋದನ್ನು ನಾವು ಪ್ರತಿಭಟಿಸ್ತೇವೆ. ಅದು ಸಹ ಸಮಾಜನೇ ನಮ್ಗೆ ಕೊಟ್ಟಿರುತ್ತೆ ಆ ಪ್ರತಿಭಟಿಸುವ ಗುಣವನ್ನು. ಸೊ ವ್ಯಾಲ್ಯೂಸ್ ಅಂದರೆ ನೆನ್ಪು ಮಾಡ್ಕೊಳ್ಳಿ, ವೈ ಅಲ್ವಾ, ಯಾಕೆ ನಾವು ಇದನ್ನು ಮಾಡಬೇಕು. ನಾರ್ಮ್ಸ್ ಅಂತಂದರೆ ಹೌ ಅಲ್ವಾ. ನೆಕ್ಸ್ಟ್ ಸ್ಯಾಂಕ್ಷನ್ಸ್. ಈಗ ವ್ಯಾಲ್ಯೂಸ್ ಇದೆ, ಎಲ್ಲರೂ ಫಾಲೋ ಮಾಡ್ತಾರೆ ಅಂತಲ್ಲ, ಕೆಲವರು ಫಾಲೋ ಮಾಡಬಹುದು, ಕೆಲವರು ಅದನ್ನು ಬ್ರೇಕ್ ಮಾಡಬಹುದು. ಸಮಾಜ ಹೇಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು? ಹಾಗಾದರೆ ಸಮಾಜಕ್ಕೆ ಒಂದು ವಿಷಯದಲ್ಲಿ ಬಹಳ ಇದು ಮುಖ್ಯ ಅಂತ ಗೊತ್ತಿದೆ. ಸಮಾಜಕ್ಕೆ, ಸಮಾಜ ಅಂತಂದರೆ ಬಹುಪಾಲು ಜನರಿಗೆ ಒಂದು ವಿಷಯದಲ್ಲಿ ನಂಬಿಕೆ ಇದೆ, ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಗೊತ್ತಿದೆ. ಆವಾಗ ಕೆಲವರು ಅದಕ್ಕೆ ಒಪ್ಪದೇ ಇರಬಹುದು, ಕೆಲವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬಹುದು, ವಿರುದ್ಧವಾಗಿ ಇನ್ನೇನನ್ನು ಮಾಡಬಹುದು. ಹಾಗಾದರೆ ಹೌ ಸೊಸೈಟಿ ಎನ್ಫೋರ್ಸಸ್ ಇಟ್ ಸೆಲ್ಫ್ ಅಲ್ವಾ. ಇಫ್ ವ್ಯಾಲ್ಯೂಸ್ ಇನ್ಸ್ಪೈರ್, ಹೌದು ಮೌಲ್ಯಗಳು ನಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ. ನಾನು ಪ್ರಾಮಾಣಿಕವಾಗಿರಬೇಕು, ನ್ಯಾಯಯುತವಾಗಿರಬೇಕು, ಡಿಸಿಪ್ಲಿನ್ ಆಗಿರಬೇಕು. ಹಾಗಾದರೆ ನನಗೆ ಏನು ಬೇಕು, ನಾನು ಏನು ಮಾಡಬೇಕು ಪ್ರಾಕ್ಟಿಕಲ್ ಆಗಿ ಅಂತ ಹೇಳೋದು ನಾರ್ಮ್ಸ್ಗಳು ನಮ್ಮನ್ನು ಗೈಡ್ ಮಾಡುತ್ತೆ. ಸ್ಯಾಂಕ್ಷನ್ಸ್ ಎನ್ಫೋರ್ಸ್ ಮಾಡುತ್ತೆ. ಏನು ಸ್ಯಾಂಕ್ಷನ್ ಅಂತಂದರೆ ನೋಡಿ, ಸ್ಯಾಂಕ್ಷನ್ ಅನ್ನೋದ್ರಲ್ಲಿ ಎರಡು ಥರ, ರಿವಾರ್ಡ್ ಮತ್ತು ಪನಿಷ್ಮೆಂಟ್. ಸ್ಯಾಂಕ್ಷನ್ಸ್ ಆರ್ ರಿವಾರ್ಡ್ಸ್ ಆರ್ ಪನಿಷ್ಮೆಂಟ್ಸ್ ಯೂಸ್ ಟು ಎನ್ಕರೇಜ್ ಕನ್ಫರ್ಮಿಟಿ, ಡಿಸ್ಕರೇಜ್ ಡಿವಿಯನ್ಸ್. ಏನು ಹಾಗಂತಂದರೆ ಡಿಸಿಪ್ಲಿನ್ ಆಗಿರಬೇಕು ಅಂತ ಹೇಳ್ತಾರೆ. ನೀವು ಚಿಕ್ಕವರಿದ್ದಾಗ ಶಾಲೆಯಲ್ಲೂ ಇದನ್ನು ಕೇಳಿರಬಹುದು, ಶಿಸ್ತಿನಿಂದ ಇರೋದು. ರಿವಾರ್ಡ್ ಏನು? ಶಿಸ್ತಿನಿಂದ ಇದ್ದರೆ ನಿಮಗೆ ನಿಮ್ಮ ಟೀಚರ್ ಹೊಗಳಬಹುದು ಅಲ್ವಾ, ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿ ತುಂಬ ಸರಿಯಾದ ಸಮಯಕ್ಕೆ ಶಾಲೆಗೆ ಬರ್ತಾರೆ ಅಥವಾ ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾರೆ ಅಂತ ಹೇಳಬಹುದು, ಮೆಚ್ಕೊಳ್ಬಹುದು ನಿಮ್ಮನ್ನು. ಅದು ನಿಮಗೆ ಸಿಕ್ಕಂಥ ರಿವಾರ್ಡ್. ಪನಿಷ್ಮೆಂಟ್ ಏನು? ಡಿಸಿಪ್ಲಿನ್ ಆಗಿ ಬರದೇ ಇದ್ದರೆ ಶಾಲೆಗೆ ಬೇರೆ ಬೇರೆ ಶಿಕ್ಷೆಗಳಿರುತ್ತೆ, ಪನಿಷ್ಮೆಂಟು ಅಲ್ವಾ. ಹಾಗಾಗಿ ಕನ್ಫರ್ಮಿಟಿಯನ್ನು ಎನ್ಕರೇಜ್ ಮಾಡ್ತಾರೆ. ನೀವು ಆ ಮೌಲ್ಯಕ್ಕೆ ಬದ್ಧರಾಗಿದ್ದೀರಾ, ನಾಮನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಳ್ಳೋದು, ಕನ್ಫರ್ಮ್ ಮಾಡ್ಕೊಳ್ಳೋದು ರಿವಾರ್ಡಿಂದ. ಡಿವಿಯನ್ಸ್, ಅದರಿಂದ ವಿಚಲಿತರಾಗ್ತಾ ಇದ್ದೀರಾ, ಅದನ್ನು ಬ್ರೇಕ್ ಮಾಡ್ತಾ ಇದ್ದೀರಾ, ಬ್ರೇಕ್ ಮಾಡಿದರೆ ಅದಕ್ಕೆ ಕೊಡೋದು ಪನಿಷ್ಮೆಂಟ್. ಹಾಗಾಗಿ ಎವ್ರಿ ಸೊಸೈಟಿ ಮಸ್ಟ್ ರೆಸ್ಪಾಂಡ್ ಸಮ್ ಹೌ ಟು ಬಿಹೇವಿಯರ್. ಒಬ್ಬ ವ್ಯಕ್ತಿ ಒಂದು ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಂದರೆ ಸೊಸೈಟಿ ಅದಕ್ಕೆ ರೆಸ್ಪಾಂಡ್ ಮಾಡೇ ಮಾಡುತ್ತೆ. ಕೆಲವೊಂದು ಸಾರಿ ಸೈಲೆಂಟ್ ಆಗಿ ಮಾಡುತ್ತೆ, ಕೆಲವೊಂದು ಸಾರಿ ವೈಲೆಂಟ್ ಆಗಿ ಮಾಡುತ್ತೆ, ಕೆಲವೊಂದು ಸಾರಿ ಸುಮ್ಮನೆ ನೋಡ್ತಾ ಇರುತ್ತೆ. ಇಫ್ ಗುಡ್ ಕಂಡಕ್ಟ್ ರಿಸೀವ್ಸ್ ನೋ ರೆಕಗ್ನಿಷನ್ ಆ್ಯಂಡ್ ಹಾರ್ಮ್ಫುಲ್ ಕಂಡಕ್ಟ್ ರಿಸೀವ್ಸ್ ನೋ ಕಾನ್ಸಿಕ್ವೆನ್ಸ್, ನಾರ್ಮ್ಸ್ ವೀಕನ್. ಇದೇ ಆಗ್ತಾ ಇರೋದಲ್ವ ಎಷ್ಟೋ ಸಾರಿ. ಪ್ರಾಮಾಣಿಕತೆಗೆ ಸಂಬಂಧಪಟ್ಟ ಹಾಗೆ ಪ್ರಾಮಾಣಿಕರಿಗೆ ರೆಕಗ್ನಿಷನ್ ಸಿಗ್ತಾ ಇಲ್ಲ. ಗುಡ್ ಕಂಡಕ್ಟ್ ರಿಸೀವ್ಸ್ ನೋ ರೆಕಗ್ನಿಷನ್. ಒಳ್ಳೆ ರೀತಿಯಿಂದ ಬದುಕ್ತಾ ಇರೋರನ್ನ ಯಾರು ಪ್ರೋತ್ಸಾಹ ಮಾಡ್ತಾ ಇಲ್ಲ. ಆ್ಯಂಡ್ ಹಾರ್ಮ್ಫುಲ್ ಕಂಡಕ್ಟ್ ರಿಸೀವ್ಸ್ ನೋ ಕಾನ್ಸಿಕ್ವೆನ್ಸ್. ತಪ್ಪು ಮಾಡ್ತಾ ಇರೋರಿಗೆ ಯಾವುದೇ ಶಿಕ್ಷೆ ಇಲ್ಲ. ಅವಾಗ ಏನಾಗುತ್ತೆ? ನಾರ್ಮ್ಸ್ಗಳು ವೀಕ್ ಆಗ್ತಾ ಬರುತ್ತೆ. ಈ ಸಂದರ್ಭದಲ್ಲಿ ಸ್ಯಾಂಕ್ಷನ್ಸ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಸ್ಯಾಂಕ್ಷನ್ ಅನ್ನೋದು ಪಾಸಿಟಿವ್ ಆಗಿರಬಹುದು, ನೆಗೆಟಿವ್ ಆಗಿ ಇರಬಹುದು. ಪಾಸಿಟಿವ್ ಸ್ಯಾಂಕ್ಷನ್ಸ್ ರಿವಾರ್ಡ್ ಅಪ್ರೂವ್ಡ್ ಬಿಹೇವಿಯರ್. ಈಗ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಶಿಕ್ಷಕರು ನಿಮ್ಮನ್ನು ಹೊಗಳ್ತಾರೆ ಅಂತಂದರೆ ಯಾವುದೋ ಒಂದು ಕೆಲಸವನ್ನು ಅವರು ಉತ್ತೇಜಿಸ್ತಾ ಇದ್ದಾರೆ. ಧೈರ್ಯಶಾಲಿಗಳಿಗೆ ಅವಾರ್ಡ್ ಕೊಡೋದು, ಶೌರ್ಯ ಪ್ರಶಸ್ತಿ ಎಲ್ಲ ಕೇಳಿದಿರಿ. ಇಂಟಿಗ್ರಿಟಿಗೋಸ್ಕರ ಪ್ರಮೋಷನ್ ಸಿಗೋದು. ಜನರಾಸಿಟಿ, ನಿಮ್ಮ ಒಂದು ಔದಾರ್ಯಶೀಲತೆಯನ್ನು ಮೆಚ್ಚಿಕೊಂಡು ಸಮಾಜ ನಿಮ್ಮನ್ನು ಗೌರವಿಸುತ್ತೆ, ಸರ್ವಿಸನ್ನು ರೆಕಗ್ನೈಸ್ ಮಾಡ್ತಾರೆ. ಇದೆಲ್ಲ ಏನು? ಪಾಸಿಟಿವ್ ಸ್ಯಾಂಕ್ಷನ್, ರಿವಾರ್ಡ್ ಥರ ಪಾಸಿಟಿವ್ಸ್. ನೆಗೆಟಿವ್ ಸ್ಯಾಂಕ್ಷನ್ ಪನಿಷ್ ಆರ್ ಡಿಸ್ಕರೇಜ್ ವೈಲೇಷನ್. ಉದಾಹರಣೆಗೆ ತಪ್ಪು ಮಾಡಿದರೆ ಯಾರೋ ಬೈತಾರೆ, ಸ್ಕೋಲ್ಡಿಂಗ್, ಅಪಹಾಸ್ಯ ಮಾಡ್ತಾರೆ, ಟ್ರಸ್ಟ್ ಇರೋದಿಲ್ಲ, ಸಸ್ಪೆನ್ಷನ್ನು, ಫೈನು, ಇಂಪ್ರಿಸನ್ಮೆಂಟ್, ಸೋಷಿಯಲ್ ಎಕ್ಸ್ಕ್ಲೂಷನ್. ಎಲ್ಲ ಏನು? ನೆಗೆಟಿವ್ ಅಥವಾ ಪನಿಷ್ಮೆಂಟ್.
ಒಬ್ಬ ಅಥವಾ ಒಂದು ಮಗು ಶೇರ್ ಮಾಡ್ಕೊಳ್ತಾ ಇದ್ರೆ, ತನಗೆ ಸಿಕ್ಕಿರೋದನ್ನ, ಚಾಕ್ಲೇಟ್ ಇರಬಹುದು, ಅದನ್ನು ಶೇರ್ ಮಾಡ್ಕೊಂಡ್ರೆ ಹೊಗಳಬಹುದು. ಒಬ್ಬ ಸ್ಟೂಡೆಂಟ್ ಕಾಪಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನನ್ನು ಡಿಸ್ಕ್ವಾಲಿಫೈ ಮಾಡಬಹುದು ಅಲ್ವಾ. ಈ ತರ ನಾವು ಸ್ಯಾಂಕ್ಷನ್ಗಳನ್ನು ನೋಡ್ತಾ ಇರ್ತೇವೆ. ಸ್ಯಾಂಕ್ಷನ್ ಅಂತಂದ್ರೆ ಗೊತ್ತಾಗಿದೆಯಾ ಈಗ? ಮೊದಲನೇದು ವ್ಯಾಲ್ಯೂಸ್ ನೋಡಿದ್ವಿ, ವೈ ಅಂತ ಹೇಳುತ್ತೆ. ಆಮೇಲೆ ನಾರ್ಮ್ಸ್ ನೋಡಿದ್ವಿ, ಹೌ ಅಂತ ಹೇಳುತ್ತೆ. ಸ್ಯಾಂಕ್ಷನ್ ಅಲ್ಲಿ ಬರೋದು ರಿವಾರ್ಡ್ ಮತ್ತೆ ಪನಿಷ್ಮೆಂಟ್. ಸ್ಯಾಂಕ್ಷನ್ ಕಮ್ಯುನಿಕೇಟ್ ವಾಟ್ ಅ ಸೊಸೈಟಿ ಟೇಕ್ ಸೀರಿಯಸ್ಲಿ ಅಲ್ವಾ. ನೋಡಿ, ಇದು ಮುಖ್ಯ. ನೀವು ಹೀಗೆ ಬದುಕಿದ್ರೆ ನಮ್ಗೆ ಖುಷಿ, ನೀವು ಹೀಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಮ್ಗದು ಸರಿ ಅನ್ಸೋದಿಲ್ಲ, ಅದೇ ರಿವಾರ್ಡು, ಪನಿಷ್ಮೆಂಟ್ ಅಲ್ವಾ. ಆ ರೀತಿ ಸಮಾಜ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಕೆಲವೊಂದು ಸ್ಯಾಂಕ್ಷನ್ಗಳು ಇನ್ಸ್ಟಿಟ್ಯೂಷನ್ಗಳಿಂದ ಬರುತ್ತೆ. ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಕೋರ್ಟ್. ತಪ್ಪು ಮಾಡಿದ್ರೆ ಅದಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ಕೋರ್ಟಲ್ಲಿ ಹೇಳ್ತಾರೆ. ಮತ್ತೆ ಸ್ಕೂಲಲ್ಲಿ ಕಾಪಿ ಮಾಡಿದವರನ್ನ ಸಸ್ಪೆಂಡ್ ಮಾಡಬಹುದು, ಆಫೀಸಲ್ಲಿ ವಾರ್ನಿಂಗ್ ಇಶ್ಯೂ ಮಾಡಬಹುದು, ಮತ್ತೆ ಸರಿಯಾದ ಕೆಲಸ ಮಾಡಿದ್ರೆ ಮೆಡಲ್ ಸಿಗಬಹುದು. ಇದೆಲ್ಲ ಫಾರ್ಮಲ್ ಸ್ಯಾಂಕ್ಷನ್ ಅಂತ ಕರಿತೇವೆ. ಅಂದರೆ ಫಾರ್ಮಲ್, ಅಫಿಷಿಯಲ್ ಆಗಿ ಇನ್ಸ್ಟಿಟ್ಯೂಷನ್ಗಳಿಂದ ಬರೋದು. ಆದರೆ ಕೆಲವೊಂದು ಸ್ಯಾಂಕ್ಷನ್ಗಳು ಯಾರೇ ಒಂದು ಅಫಿಷಿಯಲ್ ಆಗಿ ಹೇಳ್ಕೊತಾ ಇರೋದಿಲ್ಲ. ಈ ಥರ ಒಂದು ಮೆಡಲ್ ಸಿಕ್ಕೋದಿಲ್ಲ. ನೀವು ಚೆನ್ನಾಗಿ ಒಳ್ಳೆ ರೀತಿಯಿಂದ ಎಲ್ಲರನ್ನ ಗೌರವದಿಂದ ನೋಡ್ಕೊಳ್ತಾ ಇದ್ದೀರಿ, ಎಲ್ಲರನ್ನೂ ಪ್ರೀತಿಸ್ತೀರಿ ಅಂತಂದ್ರೆ ಅದಕ್ಕೆ ಯಾರು ಬಂದು ಮೆಡಲ್ ಕೊಡೋದಿಲ್ಲ. ಅದರ್ಸ್ ಕಮ್ ಫ್ರಮ್ ಆರ್ಡಿನರಿ ಸೋಷಿಯಲ್ ಲೈಫ್. ನೀವು ಬೇರೆ ನಿಮ್ಮ ಸುತ್ತಮುತ್ತಲಿನವರನ್ನ ಗೌರವಿಸ್ತಾ ಇದ್ದೀರಿ ಅಂತಂದ್ರೆ ಅವರಿಂದ ನಿಮಗೆ ಪ್ರೀತಿ ಸಿಗಬಹುದು, ಅಪ್ರೂವಲ್ ಸಿಗಬಹುದು, ಅದು ಸಹ ಒಂದು ರಿವಾರ್ಡ್. ಅಥವಾ ನೀವೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮ ತಂದೆ ತಾಯಿ ಕಣ್ಣಲ್ಲಿ ಡಿಸಪಾಯಿಂಟ್ಮೆಂಟ್ ಇರಬಹುದು, ಅದೊಂದು ಪನಿಷ್ಮೆಂಟ್. ಮತ್ತೆ ಕೈಂಡ್ನೆಸ್ ಇದ್ದಾಗ ನಿಮಗೆ ಒಂದು ರೆಸ್ಪೆಕ್ಟ್ ಬರುತ್ತೆ, ಅದು ಸಹ ಒಂದು ಸ್ಯಾಂಕ್ಷನ್ ಅಥವಾ ಸ್ಯಾಂಕ್ಷನಿನ ಒಂದು ಭಾಗ. ಫಾರ್ಮಲ್ ಮತ್ತೆ ಇನ್ಫಾರ್ಮಲ್. ಫಾರ್ಮಲ್ ಅಂತಂದ್ರೆ ಇನ್ಸ್ಟಿಟ್ಯೂಷನ್ಗಳು ಅಫಿಷಿಯಲ್ ಆಗಿ ಕೊಡೋದು ಅಂತಂದ್ರೆ ರಿವಾರ್ಡ್ ಅಥವಾ ಪನಿಷ್ಮೆಂಟ್. ಇನ್ಫಾರ್ಮಲ್ ಅಂತಂದ್ರೆ ಯಾರೇ ಬಂದು ಅದನ್ನ ಹೇಳ್ತಾ ಇರೋದಿಲ್ಲ, ನಮಗದು ಅನುಭವಕ್ಕೆ ಬರುತ್ತೆ ಆರ್ಡಿನರಿ ಲೈಫಲ್ಲಿ. ಎಷ್ಟೋ ಸಾರಿ ಇನ್ಫಾರ್ಮಲ್ ಸ್ಯಾಂಕ್ಷನ್ ಅನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತೇವೆ. ಆ್ಯಕ್ಚುಲಿ ಕಾನೂನಿಗಿಂತ ಇನ್ಫಾರ್ಮಲ್ ಸ್ಯಾಂಕ್ಷನ್ಗಳು ಹೆಚ್ಚು ಪವರ್ಫುಲ್ ಆಗಿರುತ್ತೆ ಅಲ್ವಾ. ಈಗ ನೋಡಿ, ಹೊರಗಡೆ ಯಾವುದೋ ಒಂದು ನಿರ್ಜನ ಅಥವಾ ತುಂಬ ಜನರಿದ್ದ ಪ್ರದೇಶದಲ್ಲಿ ಎಲ್ಲ ಯಾರೋ ತಪ್ಪು ಮಾಡಿದ್ದಾರೆ. ಆವಾಗ ಪೊಲೀಸರು ಬಂದು ಎಲ್ಲರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗ ಕೆಲವರು ನಿಮ್ಮ ಕಡೆ ಬೊಟ್ಟು ಮಾಡಿ ತೋರಿಸಬಹುದು, ಪೊಲೀಸರು ಬಂದು ಬೈಬಹುದು. ಆಗ ಸ್ವಲ್ಪ ಹೊತ್ತು ನಿಮಗೆ ಬೇಜಾರಾಗಬಹುದು, ನಿಮ್ಗೆ ಗೊತ್ತಿರುತ್ತೆ ನೀವೇನು ತಪ್ಪು ಮಾಡಿಲ್ಲ ಅಂತ. ಇಂಥ ಸಿಚುವೇಶನಲ್ಲಿ ಬಹಳ ಬೇಜಾರಾಗೋದಿಲ್ಲ, ಯಾಕಂದ್ರೆ ಅದು ಅಪರಿಚಿತ ಪ್ರದೇಶ. ಒಂದು ಲಾ ಇತ್ತು, ಲಾ ಬ್ರೇಕ್ ಮಾಡಿಲ್ಲ ನೀವು, ಪರವಾಗಿಲ್ಲ, ಬರ್ತೀರಿ. ಆದರೆ ನಿಮ್ಮದೇ ಸಂಸಾರ ಇರುತ್ತೆ, ಮನೆ ಇರುತ್ತೆ, ಮತ್ತೆ ಪ್ರೀತಿ ಪಾತ್ರರಿರ್ತಾರೆ, ಅವರ ಕಣ್ಣಿನಲ್ಲಿ ನೀವು ಹೀನರಾಗೋದು ಬಹಳ ಆಘಾತವನ್ನು ತಂದುಕೊಡುತ್ತೆ. ಹಾಗೆ ಇನ್ಫಾರ್ಮಲ್ ಸ್ಯಾಂಕ್ಷನ್ಗಳು ಜಾಸ್ತಿ ಪವರ್ಫುಲ್. ನಮ್ಮವರ ಮುಂದೆ ನಾವು ಚಿಕ್ಕವರಾಗ್ತೀವಿ ಅಥವಾ ಕೀಳು ಮಟ್ಟದಕ್ಕೆ ಇಳ್ಬಿಟ್ರೆ ಇನ್ಫಾರ್ಮಲ್ ಸ್ಯಾಂಕ್ಷನ್ ಇರುತ್ತವಲ್ವಾ, ನಮ್ಮ ಮನೆಯವರು ನಮಗೆ ಬೈಯೋದು ಅಥವಾ ನಮ್ಮ ಜೊತೆ ಕೋಪ ಮಾಡಿಕೊಳ್ಳೋದು, ಇನ್ಫಾರ್ಮಲ್ ಸ್ಯಾಂಕ್ಷನ್ಗಳು ತುಂಬ ಎಫೆಕ್ಟಿವ್ ಆಗಿರುತ್ತೆ ಫಾರ್ಮಲ್ ಸ್ಯಾಂಕ್ಷನ್ಗಳಿಗಿಂತ. ಪರ್ಸನ್ ಮೇ ಫಿಯರ್ ಪ್ರಿಸನ್ ರೇರ್ಲಿ, ಬಟ್ ಫಿಯರ್ ಆಫ್ ಹ್ಯುಮಿಲಿಯೇಷನ್, ಡಿಸ್ಆನರ್, ರಿಜೆಕ್ಷನ್, ಲಾಸ್ ಆಫ್ ರೆಪ್ಯುಟೇಷನ್ ಕ್ಯಾನ್ ಶೇಪ್ ಬಿಹೇವಿಯರ್ ಡೈಲಿ. ಜೈಲಿಗೆ ಹೋಗ್ತೇನೆ ಅನ್ನೋದಕ್ಕಿಂತ ಒಬ್ಬ ಕಳ್ಳನಿಗೆ ಸಮಾಜದಲ್ಲಿ ನಾನು ಸಿಕ್ಕಿಬಿದ್ರೆ ನಾನು ಎಲ್ಲ ಗೌರವ ಕಳ್ಕೊಂಡ್ಬಿಡ್ತೇನೆ ಅನ್ನುವಂಥದ್ದೇ ಜಾಸ್ತಿ ಇರಬಹುದು. ಸೋಷಿಯಲ್ ಟ್ರಸ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ವೇರ್ ಕಮ್ಯುನಿಟೀಸ್ ಕೇರ್ ಅಬೌಟ್ ರೆಪ್ಯುಟೇಷನ್. ಇನ್ಫಾರ್ಮಲ್ ಸ್ಯಾಂಕ್ಷನ್ ಕ್ಯಾನ್ ಬಿ ಸ್ಟ್ರಾಂಗ್, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ವೇರ್ ಅನಾನಿಮಿಟಿ ಡಾಮಿನೇಟ್ಸ್, ಫಾರ್ಮಲ್ ಸಿಸ್ಟಮ್ ಮಸ್ಟ್ ವರ್ಕ್ ಹಾರ್ಡರ್. ಎಲ್ಲಿ ಕಮ್ಯುನಿಟೀಸ್ಗಳು ಜಾಸ್ತಿ ರೆಪ್ಯುಟೇಷನನ್ನು ಕೇರ್ ಮಾಡುತ್ತೋ ಅಲ್ಲಿ ಇನ್ಫಾರ್ಮಲ್ ಸ್ಯಾಂಕ್ಷನ್ ಬಹಳ ಒಳ್ಳೆಯದು. ಎಲ್ಲಿ ಅನಾನಿಮಿಟಿ ಇರುತ್ತೋ ಅಲ್ಲಿ ಫಾರ್ಮಲ್ ಸಿಸ್ಟಮ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅವಾಗ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮುಂದುವರಿಯೋದಿಲ್ಲ. ಒಂದು ಬಸ್ ಸ್ಟ್ಯಾಂಡ್ ಇದೆ ಅಂತ ಇಟ್ಕೊಳ್ಳೋಣ, ಏನೂ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ ಏನೂ ಆಗ್ತಾ ಇಲ್ಲ, ಯಾರೂ ಜಡ್ಜ್ ಇಲ್ಲ ಅಲ್ಲಿ. ಆದರೂ ಸಹಿತ ಒಂದು ಬಸ್ ಬಂತು ಅಂತಂದರೆ ಎಲ್ಲರೂ ಕ್ಯೂದಲ್ಲಿ ಬಸ್ಸನ್ನು ಹತ್ತೋದು. ಆ ಕ್ಯೂದಲ್ಲಿ ಹತ್ತಾ ಇದ್ದಾರೆ ಅಂತಂದರೆ ಎಲ್ರಿಗೂ ಫೇರ್ನೆಸ್, ಆ ವ್ಯಾಲ್ಯೂ ಬಗ್ಗೆ ಗೌರವ ಇದೆ, ಅದನ್ನು ಫಾಲೋ ಮಾಡ್ತಾ ಇದ್ದಾರೆ.
ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳ್ತೀವಲ್ವಾ, ಮೊದಲು ಬಂದವರಿಗೆ ಆದ್ಯತೆ. ಹಾಗಾಗಿ ಅಲ್ಲಿ ಅಗ್ರೆಷನ್ ಇಲ್ಲ ಅಥವಾ ಪ್ರಿವಿಲೇಜ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕ್ರೌಡ್ ಇತ್ತು, ಒಂದು ಆರ್ಡರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಯಾಕಂದ್ರೆ ಅವರ ಒಂದು ವ್ಯಾಲ್ಯೂಗೆ ಗೌರವ ಕೊಡ್ತಾ ಇದ್ದಾರೆ, ನಾಮ್ಸ್ ಆಗಿ ಅದು ಕನ್ವರ್ಟ್ ಆಗಿದೆ. ಸ್ಯಾಂಕ್ಷನ್ ಅನ್ನೋದ್ರ ಬಗ್ಗೆ ಇಲ್ಲಿ ಜಾಸ್ತಿ ಏನು ಹೇಳ್ತಾ ಇಲ್ಲ ನಾವು. ಅಂದ್ರೆ ರಿವಾರ್ಡು ಪನಿಷ್ಮೆಂಟ್ ಅನ್ನೋಕ್ಕಿಂತ ಸಾಮಾಜಿಕವಾಗಿ ಒಟ್ಟಿಗೆ ಬದುಕಲಿಕ್ಕೆ ಹೆಲ್ಪ್ ಆಗುತ್ತೆ ಇದು. ಈಗ ಆ ಒಂದು ಬಸ್ಸನ್ನು ಹತ್ತಬೇಕಾದ್ರೆ ಒಬ್ಬ ವ್ಯಕ್ತಿ ಲೈನನ್ನು ಕಟ್ ಮಾಡ್ತಾರೆ, ಮಿಡ್ಲಲ್ಲಿ ಹೋಗಿ ಒಂದೇ ಸಾರಿ ನುಗ್ತಾರೆ. ಅವಾಗ ಬೇರೆಯವರು ಪ್ರೊಟೆಸ್ಟ್ ಮಾಡಬಹುದು. ಪ್ರೊಟೆಸ್ಟ್ ಅನ್ನೋದೇನು? ಇನ್ಫಾರ್ಮಲ್ ಸ್ಯಾಂಕ್ಷನ್ ಅಲ್ವಾ? ಪ್ರೊಟೆಸ್ಟ್ ಮಾಡ್ತಾ ಇರೋದು, ವಿರೋಧಿಸ್ತಾ ಇರೋದು ಒಂದು ಇನ್ಫಾರ್ಮಲ್ ಸ್ಯಾಂಕ್ಷನ್. ಯಾಕವರು ಆ ಸ್ಯಾಂಕ್ಷನ್ ಅನ್ನು ತರ್ತಾ ಇದ್ದಾರೆ? ಒಂದು ನಾಮ್ ಅನ್ನು ಡಿಫೆಂಡ್ ಮಾಡಲಿಕ್ಕೆ. ಯಾಕೆ ನಾಮ್ ಇದೆ? ನಾಮ್ ಇರೋದು, ಬೇಸ್ ಇರೋದು ಆ ನಾಮ್ದಿಯಲ್ಲಿ ವ್ಯಾಲ್ಯೂ. ಯಾವ ವ್ಯಾಲ್ಯೂ? ಫೇರ್ನೆಸ್. ಉದಾಹರಣೆಗೆ ಇನ್ನೊಂದ್ಸಾರಿ ಹೇಳ್ತೇನೆ, ಫೇರ್ನೆಸ್ ಅನ್ನೋದು ವ್ಯಾಲ್ಯೂ ಅಲ್ವಾ? ಎಲ್ರಿಗೂ ಸಮಾನ ಅವಕಾಶ ಸಿಗಬೇಕು, ಇದು ವ್ಯಾಲ್ಯೂ. ಹಾಗಾಗಿ ಸರದಿಯಲ್ಲಿ ಕ್ಯೂ ಅಲ್ಲಿ ಹೋಗೋದು ಅದೇನು? ನಾಮ್. ಯಾರಾದರೂ ಬ್ರೇಕ್ ಮಾಡಿದರೆ ಅವಾಗ ಪ್ರೊಟೆಸ್ಟ್ ಮಾಡೋದು ಅದು ಸ್ಯಾಂಕ್ಷನ್. ಗೊತ್ತಾಯ್ತಾ? ಫೇರ್ನೆಸ್ ವ್ಯಾಲ್ಯೂ, ಕ್ಯೂ ಅಲ್ಲಿ ಫಾಲೋ ಮಾಡೋದು ನಾಮು. ಬ್ರೇಕ್ ಮಾಡಿದರೆ ಅವರಿಗೆ ಪನಿಷ್ಮೆಂಟ್ ಕೊಡೋದು ಅಥವಾ ಅದನ್ನು ಪ್ರೊಟೆಸ್ಟ್ ಮಾಡೋದು ಸ್ಯಾಂಕ್ಷನ್. ಸ್ಯಾಂಕ್ಷನ್ ಅಂತಂದರೆ ಇಲ್ಲಿ ಪನಿಷ್ಮೆಂಟ್ ಅಂತ ಹೇಳ್ಬೋದು ನಾವು. ಹಾಗಾಗಿ ಸಿವಿಲೈಸೇಷನ್ ಅಂತ ನಾವು ಹೇಳ್ತೀವಲ್ವಾ, ನಾಗರಿಕತೆ, ದೊಡ್ಡ ದೊಡ್ಡ ಶಬ್ದ, ಅದೆಲ್ಲ ಸರ್ವೈವ್ ಆಗೋದು ಇಂಥ ಸಣ್ಣ ಸಣ್ಣ ವಿಷಯಗಳಿಂದ. ದೊಡ್ಡ ದೊಡ್ಡ ಪಾಲಿಸಿಗಳು ಒಂದು ಹಂತದಲ್ಲಿ ನಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತೆ. ಆದರೆ ಪ್ರತಿದಿನ ನಾವು ಎಷ್ಟೋ ವಿಚಾರಗಳನ್ನು ಒಪ್ಕೊಂಡು ಬಂದಿರ್ತೇವೆ, ಇದರಿಂದ ನಮ್ಮ ಜೀವನದಲ್ಲಿ ಸಿವಿಲೈಸೇಷನಲ್ ಆಸ್ಪೆಕ್ಟ್ ಮುಂದುವರಿತಾ ಬಂದಿರುತ್ತೆ. ಹಾಗಾಗಿ ರಿಪಬ್ಲಿಕ್ ಅಂತ ನಾವು ಹೇಳ್ತೇವೆ, ಅದು ಬರೀ ಪಾರ್ಲಿಮೆಂಟಿಗೆ ಮಾತ್ರ ಸಂಬಂಧಪಟ್ಟಿರೋದಲ್ಲ. ರಿಪಬ್ಲಿಕ್ ಅನ್ನೋದು ಸರಿಯಾಗಿ ಮುಂದುವರಿತಾ ಬಂದಿರೋದು ಯಾವುದರಿಂದ ಅಂತಂದರೆ ಕ್ಯೂಗಳಿಂದ. ಕಾಂಟ್ರಾಕ್ಟ್ಸು, ಕ್ಲಾಸ್ ರೂಮು, ರೋಡ್ಸು, ಹೌಸ್ ಹೋಲ್ಡು, ಎಲ್ಲ ವಿಭಾಗಗಳು ಇದರಲ್ಲಿ ನಾವು ಕನ್ಸಿಡರ್ ಮಾಡಬಹುದು. ಈ ಎಥಿಕ್ಸ್ ಬಿಗಿನ್ಸ್ ವ್ಯಾರ್ ಸರ್ವೆಲೆನ್ಸ್ ಎಂಡ್ಸ್. ನಿಮ್ಮನ್ನು ಯಾರು ಗಮನಿಸ್ತಾ ಇಲ್ಲ, ಆದರೂ ಸಹಿತ ನೀವು ಸರಿಯಾದ ದಾರಿಯಲ್ಲೇ ಸಾಕ್ತಾ ಇದ್ದೀರಾ ಅಂತಂದರೆ ಅದು ನೈತಿಕತೆ. ಸರ್ವೆಲೆನ್ಸ್ ಎಂಡ್ ಆಗಿದೆ, ಆವಾಗ ನಿಜವಾಗ್ಲೂ ನೈತಿಕರಾಗಿದ್ದೀರಾ ಅನ್ನೋದು ಮುಖ್ಯ. ದಾರಿಯಲ್ಲಿ ಹೋಗ್ತಾ ಒಬ್ಬರಿಗೆ ಒಂದು ಪರ್ಸ್ ಸಿಗುತ್ತೆ, ಕ್ಯಾಶ್ ಇರುತ್ತೆ ಅದರಲ್ಲಿ, ಮತ್ತು ಯಾವ ವ್ಯಕ್ತಿ ಅಂತ ಐಡೆಂಟಿಫಿಕೇಶನ್, ಒಂದು ID ಕಾರ್ಡು ಇರುತ್ತೆ. ಯಾರು ನೋಡ್ತಾ ಇಲ್ಲ, ಹತ್ರ ಇದ್ದವರಿಗೂ ಗೊತ್ತಾಗಿಲ್ಲ ಪರ್ಸ್ ಬಿದ್ದೋಗಿರೋದು. ಆದರೂ ಸಹಿತ ನೀವು ಹೋಗಿ ಆ ವ್ಯಕ್ತಿಯನ್ನು ಹುಡುಕಿ ಅವರಿಗೆ ಹಣವನ್ನು ಕೊಟ್ರಿ ಅಂತಂದರೆ ಅದು ನಿಮ್ಮಲ್ಲಿರೋ ವ್ಯಾಲ್ಯೂವನ್ನು ತೋರಿಸುತ್ತೆ, ನಿಮ್ಮ ಕ್ಯಾರೆಕ್ಟರ್ ತೋರಿಸುತ್ತೆ. ಇಫ್ ದ ವ್ಯಾಲೆಟ್ ಇಸ್ ರಿಟರ್ನ್ಡ್, ಎಕ್ಸ್ಪ್ಲನೇಷನ್ ಮೇ ನಾಟ್ ಬಿ ಫಿಯರ್. ನಿಮ್ಮ ಹತ್ರನೇ ಇಟ್ಕೊಂಡ್ರೆ ಏನಾದರೂ ಮುಂದೆ ಕಳ್ಳ ಅಂತ ಹೇಳಿಬಿಟ್ರೆ ಆ ಫಿಯರ್ ಅನ್ನೋದಕ್ಕಿಂತ ನಿಮ್ಮ ಕ್ಯಾರೆಕ್ಟರ್ ಅಲ್ವಾ, ಯಾರು ಪಾಪ ಹುಡುಕ್ತಾ ಇದ್ದಾರೋ ಏನೋ ಅವ್ರಿಗೆ ತಲುಪಿಸ್ಬೇಕು ಇದನ್ನು ಅಂತ ನೀವು ಹೋಗಿ ಸಹಾಯ ಮಾಡ್ತೀರಲ್ವಾ, ಅದು ನಿಮ್ಮ ಕ್ಯಾರೆಕ್ಟರ್. ಆ್ಯಂಡ್ ಕ್ಯಾರೆಕ್ಟರ್ ಇಸ್ ಆಫನ್ ಇಂಟರ್ನಲೈಸೇಷನ್. ಇಂಟರ್ನಲೈಸೇಷನ್ ಅಂತಂದರೆ ನಮ್ಮ ಜೀವನವನ್ನು ಕಂಪ್ಲೀಟ್ ಆಗಿ ಅದರಲ್ಲಿ ನಾವು ಅಳವಡಿಸ್ಕೊಂಡು ಬಿಟ್ಟಿರ್ತೇವೆ. ಇಂಟರ್ನಲೈಸ್ ಮಾಡ್ಕೊಳ್ಳೋದು ಅಂತಂದ್ರೆ ಏನು? ಹಾಸು ಹೊಕ್ಕಾಗಿರೋದು ಅಂತ ಹೇಳ್ತೀವಲ್ವಾ, ನಮ್ಮ ಜೀವನದಲ್ಲಿ ಎಲ್ಲ ವಿಭಾಗದಲ್ಲೂ ಅದು ಆವರಿಸ್ಕೊಂಡು ಬಿಟ್ಟಿದೆ. ಕ್ಯಾರೆಕ್ಟರ್ ಅನ್ನೋದು ಸಹ ಇಂಟರ್ನಲೈಸೇಷನ್ ಆಫ್ ಸೋಷಿಯಲ್ ವ್ಯಾಲ್ಯೂಸ್. ಸಾಮಾಜಿಕ ಮೌಲ್ಯಗಳು ನಮ್ಮಲ್ಲಿ ಹಾಸು ಹೊಕ್ಕಾಗಿದೆ, ಅದು ಒಂದು ಕ್ಯಾರೆಕ್ಟರ್ ಆಗಿ ಬಿಂಬಿತ ಆಗ್ತಾ ಇದೆ. ದಿಸ್ ಇಸ್ ವ್ಯಾರ್ ಸೋಷಿಯಾಲಜಿ ಮೀಟ್ ಎಥಿಕ್ಸ್. ಹಾಗೆ ಸೋಷಿಯಾಲಜಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಎಥಿಕ್ಸ್, ಸೊಸೈಟಿ ಮತ್ತು ನೈತಿಕತೆ, ಸಮಾಜ ಎಲ್ಲ ಒಂದಕ್ಕೊಂದು ಲಿಂಕ್ ಆಗಿರೋದು. ಪರ್ಸನ್ ಹೂ ಫೀಲ್ಸ್ ಗಿಲ್ಟಿ ಆಫ್ಟರ್ ಲೈಯಿಂಗ್, ಅನ್ಈಸಿ ಆಫ್ಟರ್ ಚೀಟಿಂಗ್ ಆರ್ ಕಂಪೆಲ್ಡ್ ಟು ಹೆಲ್ಪ್ ದಿ ವಲ್ನರೇಬಲ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ಇಂಟರ್ನಲ್ ಕಂಟ್ರೋಲ್. ನಿಮ್ಮನ್ನು ಗೈಡ್ ಮಾಡ್ತಾ ಇರೋದು ಯಾವುದು? ನಿಮ್ಮ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಂತಂದರೆ ನಿಮ್ಮ ವ್ಯಾಲ್ಯೂಸ್ ಬಂದಿರೋದು ಸಮಾಜದಿಂದ. ಎಕ್ಸ್ಟರ್ನಲ್ ಕಂಟ್ರೋಲ್ ಡಿಪೆಂಡ್ಸ್ ಆನ್ ಪೊಲೀಸ್, ಬಾಸಸ್, ರೂಲ್ಸ್, ಪೆನಾಲ್ಟೀಸ್ ಆರ್ ರಿವಾರ್ಡ್ಸ್. ಬಟ್ ಇಂಟರ್ನಲ್ ಕಂಟ್ರೋಲ್ ಡಿಪೆಂಡ್ಸ್ ಆನ್ ಕನ್ಸೈನ್ಸ್. ನಿಮ್ಮ ಪ್ರಜ್ಞೆ, ನಿಮ್ಮ ಆತ್ಮಸಾಕ್ಷಿ, ಅದರ ಮೇಲೆ ಡಿಪೆಂಡ್ ಆಗಿರೋದು ಇಂಟರ್ನಲ್ ಕಂಟ್ರೋಲ್. ಈ ಸಿವಿಲೈಸೇಷನ್ ಹೆಚ್ಚಿನ ಒಂದು ಉನ್ನತಿಯ ಕಡೆ ಸಾಕ್ತಾ ಇದೆ ಅಂತಂದರೆ ಅಲ್ಲಿ ಇಂಟರ್ನಲ್ ಕಂಟ್ರೋಲ್ ಜಾಸ್ತಿ ಇದೆ ಅಂತ. ಪ್ರತಿಯೊಂದಕ್ಕೂ ಸರ್ಕಾರ ರೂಲ್ಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹೈಯೆಸ್ಟ್ ಸಿವಿಲೈಸೇಷನ್ಸ್
rely increasingly on internal control because no state can monitor every moment. ನೀವು ಏನು ಮಾಡ್ತೀರಿ, ಹೇಗಿರ್ತೀರಿ ಅಂತ ಪ್ರತಿ ಸೆಕೆಂಡು ನಿಮ್ಮನ್ನು ಚೆಕ್ ಮಾಡ್ತಾ ಇರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಂಟರ್ನಲ್ ಕಂಟ್ರೋಲ್ ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು ವ್ಯಕ್ತಿಯ ಹಿಂದೆನೂ ಒಬ್ಬ ಕಾನ್ಸ್ಟೇಬಲ್ ನೇಮಿಸಲಿಕ್ಕೆ ಆಗೋದಿಲ್ಲ. ಸೊಸೈಟಿ ವೇರ್ ಸಿಟಿಸನ್ಸ್ ಪೇ ಟ್ಯಾಕ್ಸಸ್ ಆನೆಸ್ಟ್ಲಿ, ಅವಾಯ್ಡ್ ಕರಪ್ಷನ್ ವಾಲಂಟರಿಲಿ, respect women genuinely, and protect public property instinctively requires fewer punishments and spends less energy policing it. ಒಂದು ಸಮಾಜದಲ್ಲಿ ಸರಿಯಾದ ಮಾರ್ಗದಲ್ಲಿ ಎಲ್ಲರೂ ಸಾಕ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಶಿಕ್ಷೆಯ ಪ್ರಮಾಣ ಜಾಸ್ತಿ ಬೇಕಾಗೋದಿಲ್ಲ, ಮತ್ತು ಪೊಲೀಸರು ತಮ್ಮ ಎನರ್ಜಿ ಇಂಥ ವಿಷಯಗಳಿಗೆ ಖರ್ಚು ಮಾಡಬೇಕಾದ ಅವಶ್ಯಕತೆ ಬರೋದಿಲ್ಲ. ಆದರೆ ಎಲ್ಲಿ ಇನ್ನರ್ ರಿಸ್ಟ್ರೆಂಟ್ ವೀಕ್ ಆಗಿರುತ್ತೋ ಅಲ್ಲಿ ಲಾಗಳು ಓವರ್ಲೋಡ್ ಆಗಿಬಿಟ್ಟಿರುತ್ತೆ. ಪ್ರತಿಯೊಂದಕ್ಕೂ ಒಂದು ಲಾ ಬೇಕು. ಆವಾಗ ಎಮಿಲಿ ಡರ್ಕೆಮ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಸೊಸೈಟಿ ಇಸ್ ಹೆಲ್ಡ್ ಟುಗೆದರ್ ಬೈ ಕಲೆಕ್ಟಿವ್ ಕನ್ಸೈನ್ಸ್. ಸಮಾಜ ಕಲೆಕ್ಟಿವ್ ಕನ್ಸೈನ್ಸ್, ಎಲ್ಲರೂ ಅಫಿಷಿಯಲ್ ಆಗಿ ಆಗದೇ ಇದ್ದರೂ ಎಲ್ಲರೂ ಸಾಮಾನ್ಯವಾಗಿ ಒಪ್ಕೊಂಡಿರುವಂಥ ಒಂದು ತತ್ವಗಳಿರುತ್ತೆ, ತುಂಬ ತತ್ವಗಳಿರುತ್ತೆ, ಶೇರ್ಡ್ ಬಿಲೀಫ್ಸ್ ಇರುತ್ತೆ, ಮಾರಲ್ ಸೆಂಟಿಮೆಂಟ್ಸ್ ಇರುತ್ತೆ. ಈ ಸೆಂಟಿಮೆಂಟ್ಸ್ಗಳು ಸೋಷಿಯಲ್ ಕೊಹೆಷನನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಸಾಮಾಜಿಕವಾಗಿ ಎಲ್ಲರೂ ಒಗ್ಗಟ್ಟಾಗಿ ಇರೋ ಥರ ಮಾಡುತ್ತೆ. ಬಟ್ ದಿಸ್ ಡಸ್ ನಾಟ್ ಮೀನ್ ಎವ್ರಿ ಒನ್ ಥಿಂಕ್ಸ್ ಐಡೆಂಟಿಕಲಿ. ಹಾಗಂತ ಎಲ್ಲರೂ ಒಂದೇ ಥರ ಥಿಂಕ್ ಮಾಡ್ತಾ ಇದ್ದಾರೆ ಅಂತಾನ ಅಲ್ಲ. ಇಟ್ ಮೀನ್ಸ್ ಇನಫ್ ಕಾಮನ್ ವ್ಯಾಲ್ಯೂಸ್ ಎಕ್ಸಿಸ್ಟ್ ಟು ಸಸ್ಟೈನ್ ಕೋಆಪರೇಷನ್. ಎಲ್ಲರೂ ಒಗ್ಗಟ್ಟಾಗಿರಲಿಕ್ಕೆ, ಪರಸ್ಪರ ಸಹಕಾರದಿಂದ ಬದುಕಲಿಕ್ಕೆ ಕಾಮನ್ ವ್ಯಾಲ್ಯೂಸ್ಗಳಿದೆ, ಎಷ್ಟು ಬೇಕೋ ಅಷ್ಟು ಮೌಲ್ಯಗಳಿದೆ. ಇಫ್ ಆಲ್ಮೋಸ್ಟ್ ಎವ್ರಿ ಒನ್ ಅಗ್ರೀಸ್ ಮರ್ಡರ್ ಇಸ್ ರಾಂಗ್, ಪ್ರಾಮಿಸಸ್ ಮ್ಯಾಟರ್, ಚಿಲ್ಡ್ರನ್ ಡಿಸರ್ವ್ ಪ್ರೊಟೆಕ್ಷನ್, ಸೋಷಿಯಲ್ ಲೈಫ್ ಬಿಕಮ್ಸ್ ಪಾಸಿಬಲ್. ಪ್ರತಿಯೊಬ್ಬರು ಅಥವಾ ಸಮಾಜದ ಬಹುಪಾಲು ಜನ ಅಪರಾಧ ಮಾಡಬಾರ್ದು, ಯಾವುದೇ ಮರ್ಡರ್ ಇರಬಾರ್ದು, ಪ್ರಾಮಿಸ್ ಮಾಡಿದರೆ ಅದನ್ನು ಪೂರೈಸಬೇಕು, ಮಕ್ಕಳಿಗೆ ರಕ್ಷಣೆ ಸಿಗಬೇಕು, ಇಂಥ ತತ್ವಗಳನ್ನು ಎಲ್ಲರೂ ಒಪ್ಕೊಂಡ್ರೆ ಸೋಷಿಯಲ್ ಲೈಫ್ ತುಂಬ ಈಸಿಯಾಗಿ ಮುಂದುವರಿತಾ ಇರುತ್ತೆ, ಚೆನ್ನಾಗಿ ಎಲ್ಲರೂ ಜೀವಿಸಬಹುದು. ಆದರೆ ಯಾವಾಗ ವೆನ್ ಶೇರ್ಡ್ ಮಾರಲ್ ಫೌಂಡೇಶನ್ಸ್ ವೀಕನ್ ಸಿವಿಯರ್ಲಿ, ಫ್ರಾಗ್ಮೆಂಟೇಷನ್ ಗ್ರೋಸ್. ಫ್ರಾಗ್ಮೆಂಟೇಷನ್ ಅಂತಂದರೆ ತುಂಡು ತುಂಡಾಗೋದು, ಒಬ್ರು ಹೇಳಿದ್ದು ಇನ್ನೊಬ್ರಿಗೆ ಆಗೋದಿಲ್ಲ, ಮಾರಲ್ ಫೌಂಡೇಶನ್ ಇರೋದಿಲ್ಲ, ವೀಕ್ ಆಗಿಬಿಟ್ಟಿರುತ್ತೆ. ಆವಾಗ ವಿಭಜನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಟ್ಯಾಲ್ಕೋಟ್ ಪ್ಯಾರ್ಸನ್ಸ್ ಅಂತ ಕರೀತಾರೆ, ಅವರ ಹೆಸರು ಈ ಥರ ಪ್ರೊನೌನ್ಸ್ ಮಾಡಬಹುದು, ಬೇಕಾದ್ರೆ ನೋಡಿ ಚೆಕ್ ಮಾಡಿ. ಟ್ಯಾಲ್ಕೋಟ್ ಪಾರ್ಸನ್ಸ್ ಅವರೇನು ಹೇಳ್ತಾರೆ ಅಂತಂದರೆ, ಲೇಟರ್ ಎಂಪಸೈಸ್ ದ್ಯಾಟ್ ನಾರ್ಮ್ಸ್ ಆ್ಯಂಡ್ ವ್ಯಾಲ್ಯೂಸ್ ಇಂಟಿಗ್ರೇಟ್ ಸೊಸೈಟಿ. ಆ ಸೊಸೈಟಿನ ಇಂಟಿಗ್ರೇಟ್ ಮಾಡುತ್ತೆ. ನೋಡಿ, ಇನ್ಸ್ಟಿಟ್ಯೂಷನ್ಸ್, ಉದಾಹರಣೆಗೆ ಫ್ಯಾಮಿಲಿ, ಸ್ಕೂಲ್, ರಿಲಿಜನ್ ಆ್ಯಂಡ್ ಲಾ ಡು ನಾಟ್ ಮಿಯರ್ಲಿ ಆರ್ಗನೈಸ್ ಟಾಸ್ಕ್, ಟ್ರಾನ್ಸ್ಮಿಟ್ ಸ್ಟ್ಯಾಂಡರ್ಡ್ಸ್. ಬರೀ ಲಾ ಮಾಡೋದು ಅಂತಂದರೆ ಈಗ ನಿಯಮಗಳನ್ನು ರೂಪಿಸೋದು ಮಾತ್ರ ಅಲ್ಲ, ಟಾಸ್ಕನ್ನು ಆರ್ಗನೈಸ್ ಮಾಡೋದು ಮಾತ್ರ ಅಲ್ಲ, ಸ್ಟ್ಯಾಂಡರ್ಡ್, ನೀವು ಹೀಗೆ ಬದುಕಿದರೆ ತುಂಬ ಒಳ್ಳೆಯದು, ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಾ ಇದೆ. ಯಾವುದು? ಫ್ಯಾಮಿಲಿ ಅಲ್ವಾ? ನಮ್ಮ ಜೀವನ ಹೀಗಿರಬೇಕು ಅಂತ ಮೊದಲೇ ನಮ್ಮ ಫ್ಯಾಮಿಲಿ ಡಿಸೈಡ್ ಮಾಡಿರುತ್ತೆ. ನಾವು ಅದನ್ನು ಬದಲಾಯಿಸಿ ಪ್ರಯತ್ನ ಮಾಡಿದ್ರು ಸಹಜವಾಗಿ ಫ್ಯಾಮಿಲಿ ಅಲೈನ್ಮೆಂಟ್ ಇದ್ದೇ ಇರುತ್ತೆ. ನಮ್ಮ ಸ್ಕೂಲ್ಸ್, ನಮ್ಮ ರಿಲಿಜನ್ ಮತ್ತು ನಮ್ಮ ಕಾನೂನುಗಳು ಎಲ್ಲ ಏನು ಹೇಳ್ತಾ ಇರುತ್ತೆ ಅಂತಂದರೆ ಹೇಗೆ ಬದುಕಬೇಕು, ಸ್ಟ್ಯಾಂಡರ್ಡ್ ಅದನ್ನು ಸೆಟ್ ಮಾಡಿರುತ್ತೆ. ಸ್ಕೂಲಲ್ಲಿ ಬರೀ ಮ್ಯಾಥ್ಸ್ ಮಾತ್ರ ಕಲಿಯೋದಿಲ್ಲ, ಮ್ಯಾಥ್ಸು ಸೈನ್ಸು ಅಷ್ಟು ಮಾತ್ರ ಕಲಿಯೋದಿಲ್ಲ. ಹಿಂದೆ ಸಹ ನೋಡಿದ್ವಿ ಅಲ್ವಾ, ಪಂಕ್ಚುವಾಲಿಟಿ, ಡಿಸಿಪ್ಲಿನ್, ಟೀಮ್ ವರ್ಕ್, ಅಚೀವ್ಮೆಂಟ್, ರೆಸ್ಪೆಕ್ಟ್ ಫಾರ್ ಪ್ರೊಸೆಸ್, ಡಿಲೇಡ್ ಗ್ರಾಟಿಫಿಕೇಶನ್ ಎಲ್ಲ ಕಲಿತೇವೆ ನಾವು. ಫ್ಯಾಮಿಲಿ ಮಕ್ಕಳನ್ನು ಪೋಷಿಸಬಹುದು, ಆದರೆ ಅದ್ರ ಜೊತೆ ಗ್ರ್ಯಾಟಿಟ್ಯೂಡ್, ಶೇರಿಂಗ್, ರೆಸ್ಪಾನ್ಸಿಬಿಲಿಟಿ, ಇಮೋಷನಲ್ ಕಂಟ್ರೋಲ್, ಟ್ರಸ್ಟ್ ಇದನ್ನೆಲ್ಲವನ್ನು ಪರೋಕ್ಷವಾಗಿ ಕಲಿಸ್ತಾ ಇರುತ್ತೆ. ಹಾಗಾಗಿ ಇನ್ಸ್ಟಿಟ್ಯೂಷನ್ಸ್ ಆರ್ ಮಾರಲ್ ಟ್ರೈನಿಂಗ್ ಗ್ರೌಂಡ್ಸ್, ನೈತಿಕತೆಯನ್ನು ಕಲಿಸುವಂತಹ ತರಬೇತಿ ಶಾಲೆಗಳು ಅಂತ ಹೇಳ್ಬೋದು, ಟ್ರೈನಿಂಗ್ ಸೆಂಟರ್ಗಳು ಅಂತ ಹೇಳ್ಬೋದು. ವೆದರ್ ಇಂಟೆನ್ಷನಲಿ ಆರ್ ನಾಟ್, ಎಲ್ಲರೂ ಪ್ರತಿಯೊಂದು ನೀವು ಹೀಗೆ ಇರಬೇಕು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇರೋದಿಲ್ಲ. ಸಾಮಾಜಿಕವಾಗಿ ನಮ್ಗೆ ಗೊತ್ತಿಲ್ಲದೇನೆ ಉದ್ದೇಶ ಇರಲಿ ಇಲ್ಲದೆ ಇರಲಿ ನಮ್ಮೊಳಗಡೆ ಅದು ಬಂದಿರುತ್ತೆ. ಭಾರತದ ಒಂದು ಪರಿಸ್ಥಿತಿನ ನೋಡಿದರೆ, ಇಂಡಿಯನ್ ಸೊಸೈಟಿ ಆಫರ್ಸ್ ರಿಚ್ ಫೀಲ್ಡ್ ಫಾರ್ ಅಬ್ಸರ್ವಿಂಗ್ ನಾರ್ಮ್ಸ್ ಆ್ಯಂಡ್ ವ್ಯಾಲ್ಯೂಸ್. ಏನೇನಿರುತ್ತೆ ಎಕ್ಸಾಂಪಲ್ ನಿಮಗೂ ಗೊತ್ತಿರುತ್ತೆ. ರೆಸ್ಪೆಕ್ಟ್ ಫಾರ್ ಎಲ್ಡರ್ಸ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ,
ಹಾಸ್ಪಿಟಾಲಿಟಿ, ಅತಿಥಿ ದೇವೋ ಭವ ಅಂತ ಹೇಳ್ತೇವೆ, ಸ್ಪಿರಿಚುವಾಲಿಟಿ, ಚಾರಿಟಿ, ಕಮ್ಯುನಿಟಿ ಲೈಫ್ ಅಂಡ್ ಸರ್ವಿಸ್ have historically held importance in many communities. ಸಮಾಜದಲ್ಲಿ ಇಂತಹ ಮೌಲ್ಯಗಳನ್ನು ನಾವು ಮೊದಲಿಂದ ಗೌರವಿಸ್ತಾ ಬಂದಿದ್ದೇವೆ. ಟಚಿಂಗ್ ದ ಫೀಟ್ ಆಫ್ ಎಲ್ಡರ್ಸ್, ಫೀಡಿಂಗ್ ಗೆಸ್ಟ್ ಬಿಫೋರ್ ಒನ್ ಸೆಲ್ಫ್, ಕಾಂಟ್ರಿಬ್ಯೂಟಿಂಗ್ ಟು ರಿಲಿಜಿಯಸ್ ಆರ್ ಸೋಷಿಯಲ್ ಕಾಸಸ್ ಅಂಡ್ ಪ್ರಯಾರಿಟೈಸಿಂಗ್ ಫ್ಯಾಮಿಲಿ ಅಬ್ಲಿಗೇಷನ್ ರಿಫ್ಲೆಕ್ಟ್ ವ್ಯಾಲ್ಯೂ ಸಿಸ್ಟಮ್ಸ್ ಟ್ರಾನ್ಸ್ಲೇಟೆಡ್ ಇನ್ ಟು ನಾರ್ಮ್ಸ್. ನೋಡಿ, ಮೇಲ್ಗಡೆ ಏನಿತ್ತು? ವ್ಯಾಲ್ಯೂಸ್ ಇತ್ತು. ಈಗ ಅದು ಏನು ಟ್ರಾನ್ಸ್ಮಿಟ್ ಆಗ್ತಾ ಇದೆ, ಯಾವುದಾಗಿ ಟ್ರಾನ್ಸ್ಲೇಟ್ ಆಗ್ತಾ ಇದೆ? ನಾರ್ಮ್ಸ್ ಆಗ್ತಾ ಇದೆ. ನೆನಪು ಮಾಡ್ಕೊಳ್ಳಿ, ವ್ಯಾಲ್ಯೂಸ್ ಅಂತಂದ್ರೆ ಏನು, ನಾರ್ಮ್ಸ್ ಅಂತಂದ್ರೆ ಏನು, ಸ್ಯಾಂಕ್ಷನ್ಸ್ ಅಂತಂದ್ರೆ ಏನು, ಇನ್ನೊಂದ್ಸರಿ ನೆನಪಾಗ್ಲಿ. ಹಾಗಂತ ಸಮಾಜ ಮೊದಲಿನ ಥರನೇ ಇರೋದಿಲ್ಲ, ಇವಾಲ್ವ್ ಆಗ್ತಾ ಇರುತ್ತೆ. ಅರ್ಬನೈಸೇಷನ್ ಇದೆ, ಎಜುಕೇಷನ್ ಬದಲಾಗ್ತಾ ಇರುತ್ತೆ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ವಿಮೆನ್ಸ್ ಎಂಪ್ಲಾಯ್ಮೆಂಟ್, ಮೈಗ್ರೇಷನ್, ಡಿಜಿಟಲ್ ಲೈಫ್, ಈ ಎಲ್ಲ ಸಹ ನಾರ್ಮ್ಸ್ಗಳನ್ನು ರೀಶೇಪ್ ಮಾಡ್ತಾ ಇದೆ, ಮರುರೂಪಿಸ್ತಾ ಇದೆ. ಈಗಿನ ಜನ್ರೇಷನ್ ಪ್ರೈವೇಸಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಬಹುದು. ಜೆಂಡರ್ ಇಕ್ವಾಲಿಟಿ ಬೇಕು, ಕನ್ಸೆಂಟ್ ಇರಬೇಕು, ಪ್ರೊಫೆಷನಲ್ ಮೆರಿಟ್ ಬೇಕು, ಮ್ಯಾರೇಜಲ್ಲಿ ಪರ್ಸನಲ್ ಚಾಯ್ಸ್ ಬಹಳ ಇಂಪಾರ್ಟೆಂಟು, ಮತ್ತು ಹೈಯರ್ ಆರ್ಕಿ ಬೇಡ, ಕ್ವಶನ್ ಮಾಡೋದು, ಇದೆಲ್ಲದರ ಕಡೆ ಮಹತ್ವ ಕೊಡಬಹುದು. ಇದರ ಅರ್ಥ ಓಲ್ಡ್ ವ್ಯಾಲ್ಯೂಸ್ಗಳು ಸಿಂಪಲ್ ಆಗಿ ಎಲ್ಲ ಡಿಸಪಿಯರ್ ಆಗಿಬಿಟ್ಟು ಅಂತಲ್ಲ. ಓಲ್ಡ್ ವ್ಯಾಲ್ಯೂಸ್ಗಳು ಈಗಿನ ನ್ಯೂ ಜನರೇಷನಲ್ ವ್ಯಾಲ್ಯೂಸ್ಗಳು ಕೊಲೈಡ್ ಆಗುತ್ತೆ, ಕೆಲವೊಂದು ಸಾರಿ ಕಂಬೈನ್ ಆಗುತ್ತೆ, ಮತ್ತು ಕೆಲವೊಂದು ಸಾರಿ ಇದನ್ನು ರೀಇಂಟರ್ಪ್ರೇಟ್ ಮಾಡ್ತಾರೆ, ಹಳೆ ವ್ಯಾಲ್ಯೂಸ್ಗಳನ್ನು ಹೊಸ ರೂಪದಲ್ಲಿ ತರ್ತಾರೆ. ರೆಸ್ಪೆಕ್ಟ್ ಮೇ ರಿಮೇನ್ ಬಟ್ ಡಿಮ್ಯಾಂಡ್ ಮೋರ್ ರೆಸಿಪ್ರಾಸಿಟಿ. ಅಂದರೆ ರೆಸ್ಪೆಕ್ಟು ಇರುತ್ತೆ, ನೀವು ಬೇರೆಯವ್ರಿಗೆ ಗೌರವ ಕೊಟ್ಟರೆ ಬೇರೆಯವರು ನಿಮಗೆ ಗೌರವ ಕೊಡಬೇಕು, ಪರಸ್ಪರ ಗೌರವ, ಅದನ್ನು ಈಗ ಡಿಮ್ಯಾಂಡ್ ಮಾಡ್ಬೋದು. ಫ್ಯಾಮಿಲಿ ಡ್ಯೂಟಿ ಮೇ ರಿಮೇನ್ ಬಟ್ ವಿತ್ ಗ್ರೇಟರ್ ಇಂಡಿವಿಜುವಲ್ ಅಟಾನಮಿ. ಇಂಡಿವಿಜುವಲ್ ಅಟಾನಮಿ ಇರಬೇಕು. ಟ್ರೆಡಿಷನ್ ಮೇ ರಿಮೇನ್ ಬಟ್ ಅಂಡರ್ ಎಥಿಕಲ್ ಸ್ಕ್ರೂಟಿನಿ. ಟ್ರೆಡಿಷನ್ ಇರುತ್ತೆ, ಆದರೆ ಅದನ್ನು ಎಥಿಕಲ್ ಆಗಿ ಸ್ಕ್ರೂಟಿನೈಸ್ ಮಾಡೋದು, ಪರಿಶೀಲಿಸೋದು, ಅದು ಹೆಚ್ಚಾಗಿ ಕಂಡು ಬರಬಹುದು. ಹೆಲ್ದಿ ಸೊಸೈಟೀಸ್ ಅಡಾಪ್ಟ್ ವಿತೌಟ್ ಲೂಸಿಂಗ್ ಮಾರಲ್ ಡೆಪ್ತ್. ಹಾಗೆ ಸರಿಯಾದ ಸಮರ್ಪಕವಾದ ಸಮಾಜ ಮಾರಲ್ ಡೆಪ್ತನ್ನು ಬಿಟ್ಟುಕೊಡದೆ ಹೊಸ ಅವಕಾಶಗಳಿಗೆ ತನ್ನನ್ನು ತಾನು ಅಡಾಪ್ಟ್ ಮಾಡಿಕೊಳ್ಳುತ್ತೆ. ಆದರೆ ಸಮಸ್ಯೆ ಬರೋದು ಯಾವಾಗ? ವೆನ್ ವ್ಯಾಲ್ಯೂಸ್ ಕ್ಲಾಶ್. ಎಥಿಕ್ಸ್ ಅಲ್ಲಿ ಮತ್ತೆ ಇದು ಬರ್ತಾನೆ ಇರುತ್ತೆ. ನಮಗೆ ಸಮಸ್ಯೆ ಬರೋದು ಸರಿ ಮತ್ತು ತಪ್ಪುಗಳ ನಡುವೆ ಆಯ್ಕೆ ಮಾಡಿಕೊಳ್ಳುವಾಗ ಅಲ್ಲ. ಸಮಸ್ಯೆ ಬರೋದು ಯಾವಾಗ? ಎರಡೂ ಸರಿಯಾಗಿರುತ್ತೆ, ಎರಡೂ ರೈಟ್ ಆಗಿರುತ್ತೆ, ಅದರಲ್ಲಿ ಒಂದು ಆಯ್ಕೆ ಮಾಡ್ಕೋಬೇಕು, ಎರಡೂ ತಪ್ಪಾಗಿರುತ್ತೆ. ಇರೋದೇ ಎರಡು ಚಾಯ್ಸು, ಆಪ್ಷನ್ ಎ, ಆಪ್ಷನ್ ಬಿ. ಎರಡೂ ರಾಂಗ್ ಆ್ಯಕ್ಷನ್ ಅಂತ ಸಂದರ್ಭಗಳು ಮುಂದೆ ಬರುತ್ತೆ. ನಿಮಗೆ ಮಾನಸಿಕವಾಗಿ ತಯಾರಿರಬೇಕು, ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿಕೊಳ್ಳೇಬೇಕು. ಎರಡು ಸರಿಯಾಗಿದ್ದರೆ, ಎರಡು ತಪ್ಪಾಗಿದ್ದರೆ ಆವಾಗ ಯಾವುದನ್ನು ಚೂಸ್ ಮಾಡ್ಕೊಳ್ತೇವೆ, ಅದು ನಿಜವಾದ ಎಥಿಕಲ್ ಡೈಲೆಮಾ. ಹಾರ್ಡೆಸ್ಟ್ ಎಥಿಕಲ್ ಡೈಲೆಮಾಸ್ ಅರೈಸ್ ನಾಟ್ ಬಿಟ್ವೀನ್ ಗುಡ್ ಆ್ಯಂಡ್ ಎವಿಲ್. ಗುಡ್ ಆ್ಯಂಡ್ ಎವಿಲ್ ನಡುವೆ ಬರುವಂಥದ್ದಲ್ಲ, ಬಟ್ ಬಿಟ್ವೀನ್ ಟೂ ಗುಡ್ಸ್ ಆರ್ ಟೂ ಇವಿಲ್ಸ್, ಆ ಥರ ಸಹ ಹೇಳ್ಬೋದು ಅಲ್ವಾ. ಲಾಯಲ್ಟಿ ವರ್ಸಸ್ ಆನೆಸ್ಟಿ. ನಿಮಗೆ ಲಾಯಲ್ ಆಗಿರಬೇಕು, ಆನೆಸ್ಟಿ ಇರಬೇಕು. ಒಂದು ಕಡೆ ಫ್ಯಾಮಿಲಿ ಡ್ಯೂಟಿ ಇದೆ, ಇನ್ನೊಂದು ಕಡೆ ಮೆರಿಟ್ ಅಂತಂದರೆ ಏನು? ಎಕ್ಸಾಂಪಲ್ಲು, ನಿಮ್ಮ ಯಾರೋ ಸಂಬಂಧಿಕರಿಗೆ ಯಾವುದೋ ಒಂದು ಕೆಲಸ ಬೇಡ್ಕೊಂಡು ಬಂದಿದ್ದಾರೆ, ನೀವು ಯಾವುದೋ ಒಂದು ಅಧಿಕಾರಿಯ ಕೆಲಸ ಮಾಡ್ತಾ ಇದ್ದೀರಿ. ಅಧಿಕಾರಿಯಾಗಿ ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟನ್ನು ನೀವು ಅಲ್ಲಿ ಫಾಲೋ ಮಾಡೋ ಹಾಗಿಲ್ಲ. ಆದರೆ ನಿಮ್ಮ ಸಂಬಂಧಿಕರು, ಅತ್ಯಂತ ಹತ್ತಿರದ ಸಂಬಂಧಿಕರು, ಅವರು ನಿಮಗೆ ಮೊದಲು ತುಂಬ ಸಹಾಯ ಮಾಡಿದ್ರು. ಫ್ಯಾಮಿಲಿ ಡ್ಯೂಟಿ ಇದೆ ಒಂದು ಕಡೆ, ಇನ್ನೊಂದು ಕಡೆ ಮೆರಿಟ್. ಜಾಬಿಗೆ ಬೇಕಾಗಿರೋದು ಮೆರಿಟ್, ಪರ್ಸ್ನಲ್ ಇನ್ಫ್ಲೂಯೆನ್ಸ್ ಅಲ್ಲ ಅಂತ ನಿಮ್ಗೆ ಗೊತ್ತಿದೆ. ಆವಾಗ ಕಾನ್ಫ್ಲಿಕ್ಟ್ ಬರಬಹುದು, ಎಥಿಕಲ್ ಡೈಲೆಮಾ. ಒಂದು ಕಡೆ ಟ್ರೆಡಿಷನ್ ಇದೆ, ಇನ್ನೊಂದು ಕಡೆ ಇಕ್ವಾಲಿಟಿ. ಒಂದು ಕಡೆ ಒಬಿಡಿಯನ್ಸ್, ಇನ್ನೊಂದು ಕಡೆ ಜಸ್ಟಿಸ್ಸು. ಒಂದು ಕಡೆ ಪ್ರೈವಸಿ, ಇನ್ನೊಂದು ಕಡೆ ನ್ಯಾಷನಲ್ ಸೆಕ್ಯೂರಿಟಿ. ಕಂಪ್ಯಾಷನ್ನು, ಇಂಪಾರ್ಷಿಯಾಲಿಟಿ. ಈ ಥರ ಹಲವಾರು ವ್ಯಾಲ್ಯೂಸ್ಗಳ ನಡುವೆ ಕಾನ್ಫ್ಲಿಕ್ಟ್, ಡೈಲೆಮಾ ಬಂದೇ ಬರುತ್ತೆ. ಎಥಿಕ್ಸಲ್ಲಿ ಕೇಸ್ ಸ್ಟಡಿಗಳು ಇದೆ, ಅದನ್ನು ಸಹ ನಾವು ಡೀಟೇಲ್ ಆಗಿ ಮುಂದೆ ಡಿಸ್ಕಸ್ ಮಾಡ್ತೇವೆ. ಹಾಗೆ ಸಿವಿಲ್ ಸರ್ವೆಂಟ್ ಮೇ ಬಿ ಪ್ರೆಷರ್ ಟು ಫೇವರ್ ರಿಲೇಟಿವ್ಸ್, ಲಾಯಲ್ಟಿ ಪುಲ್ಸ್ ಒನ್ ವೇ, ಫೇರ್ನೆಸ್ ಅನದರ್. ಲಾಯಲ್ ಆಗಿರೋದು ಒಂದು ಕಡೆ ಆದರೆ ಫೇರ್ನೆಸ್ ಬೇಕು ಅಂತ ಇನ್ನೊಂದು ಕಡೆ ಮನಸ್ಸು ಹೇಳ್ತಾ ಇರುತ್ತೆ. ವಿಸಿಲ್ ಬ್ಲೋವರ್ ಮೇ ಬಿಟ್ರೇ ಕಲೀಗ್ಸ್ ಟು ಅಪ್ಹೋಲ್ಡ್ ಟ್ರುತ್. ವಿಸಿಲ್ ಬ್ಲೋವರ್ ಅಂತಂದರೆ ಅಪರಾಧ ಬಯಲಿಗೆ ಎಳೆಯುವವರು. ತನ್ನ ಸಹ ಕೆಲಸಗಾರರೇ ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಹೇಳಲೇಬೇಕು,
ಅವರು ಸ್ನೇಹಿತರಾಗಿರಬಹುದು, ಸತ್ಯವನ್ನು ಎತ್ತಿ ಹಿಡಿಲಿಕ್ಕೆ ಅವರ ವಿರುದ್ಧ ಕೆಲವು ಕಂಪ್ಲೇಂಟನ್ನು ಕೊಡಬಹುದು. ಅಲ್ಲೂ ವ್ಯಾಲ್ಯೂಸ್ ಅಥವಾ ನಮ್ಮ ಮೌಲ್ಯಗಳು ಸಂಘರ್ಷಕ್ಕೆ ಈಡಾಗುತ್ತೆ. ಜಡ್ಜ್ ಮೇ ಫೀಲ್ ಎಂಪತಿ ಯಟ್ ಮಸ್ಟ್ ಫಾಲೋ ಲಾ. ನ್ಯಾಯಾಧೀಶರಿಗೆ ಪಾಪ ಅಂತ ಅನಿಸಬಹುದು, ಆದರೂ ಅವರು ಕಾನೂನನ್ನು ಪಾಲಿಸಲೇಬೇಕು. ಸೊ ದಿಸ್ ಇಸ್ ವೈ ಎಥಿಕ್ಸ್ ಕೆನಾಟ್ ಬಿ ರೆಡ್ಯೂಸ್ ಟು ಮೆಮೊರೈಸಿಂಗ್ ವರ್ಚ್ಯೂಸ್. ರಿಯಲ್ ಲೈಫ್ ಡಿಮ್ಯಾಂಡ್ಸ್ ಬ್ಯಾಲೆನ್ಸಿಂಗ್ ಕಾಂಪಿಟಿಂಗ್ ವ್ಯಾಲ್ಯೂಸ್. ರಿಯಲ್ ಲೈಫಲ್ಲಿ ಒಂದು ವ್ಯಾಲ್ಯೂ ಇದೆ, ಅದನ್ನು ಫಾಲೋ ಮಾಡ್ತೇನೆ ಅಂಥ ಅವಕಾಶಗಳಿಗಿಂತ ಕಾಂಪಿಟಿಂಗ್ ವ್ಯಾಲ್ಯೂಸ್ ಬರುತ್ತೆ. ಆ ವ್ಯಾಲ್ಯೂಸ್ಗಳ ನಡುವೆ ಯಾವ ಚೂಸ್ ಮಾಡೋದು, ಅದು ನಿಜವಾದ ಚಾಲೆಂಜ್. ಸೊಸೈಟಿ ಗಿವ್ಸ್ ಅಸ್ ಸ್ಟ್ಯಾಂಡರ್ಡ್ಸ್, ಬಟ್ ವಿಸ್ಡಮ್ ಈಸ್ ನೀಡೆಡ್ ಅಂಡ್ ಸ್ಟ್ಯಾಂಡರ್ಡ್ಸ್ ಕಾನ್ಫ್ಲಿಕ್ಟ್. ಸೊಸೈಟಿ ಈ ಥರ ಬದುಕಬೇಕು ಅಂತ ಹೇಳುತ್ತೆ, ಹೇಳಿದಾಗಲೇ ಅದರಲ್ಲೇ ಕೆಲವೊಂದು ಸಂಘರ್ಷಗಳಿರಬಹುದು. ಅದರಲ್ಲಿ ಯಾವುದು ಚೂಸ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗೋದು ಯಾವಾಗ? ವಿವೇಕ ಇದ್ದಾಗ. ವಿವೇಕವನ್ನು ನಾವು ಬೆಳೆಸ್ಕೋಬೇಕು, ವಿಸ್ಡಮ್ ಬೇಕು ನಮಗೆ. ತುಂಬ ಸಾರಿ ಮೆನಿ ಗವರ್ನೆನ್ಸ್ ಫೇಲ್ಯೂರ್ಸ್ ಆರ್ ಮಾರಲ್ ಫೇಲ್ಯೂರ್ಸ್ ಡಿಸ್ಗೈಸ್ಡ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಒನ್ಸ್. ಅಲ್ವಾ? ಪಬ್ಲಿಕ್ ಲೈಫಲ್ಲಿ ಬಹಳ ಇಂಪಾರ್ಟೆಂಟ್. ಆ್ಯಕ್ಚುಲಿ ಅಲ್ಲಿ ಆಗಿರೋದು ಮಾರಲ್ ಫೇಲ್ಯೂರ್, ಆಮೇಲೆ ಅದನ್ನು ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಮು, ಚಾಲೆಂಜ್ ಅಂತೆಲ್ಲ ಹೇಳ್ಬೋದು. ಕರಪ್ಷನ್ ಈಸ್ ನಾಟ್ ಓನ್ಲಿ ಇಲ್ಲೀಗಲ್ ಎನ್ರಿಚ್ಮೆಂಟ್, ಇಟ್ ಇಸ್ ದಿ ಬ್ರೇಕ್ ಡೌನ್ ಆಫ್ ಇಂಟಿಗ್ರಿಟಿ ನಾರ್ಮ್ಸ್. ಭ್ರಷ್ಟಾಚಾರ ಅಂತಂದರೆ ಕೇವಲ ಇಲ್ಲೀಗಲ್ ಆಗಿ ನಡೀತಾ ಇರುವಂಥದ್ದು, ಅದು ಸಾಮಾಜಿಕವಾಗಿರೋದು ಅದು ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಯ ಇಂಟಿಗ್ರಿಟಿ ನಾರ್ಮ್ಸ್ಗಳು ಅಲ್ಲಿ ಬಿದ್ದು ಹೋಗ್ತಾ ಇವೆ. ಟ್ಯಾಕ್ಸ್ ಇವೇಷನ್ ಈಸ್ ನಾಟ್ ಓನ್ಲಿ ರೆವೆನ್ಯೂ ಲಾಸ್, ಇಟ್ ಈಸ್ ಇರೋಷನ್ ಆಫ್ ಸಿವಿಕ್ ರೆಸ್ಪಾನ್ಸಿಬಿಲಿಟಿ. ಒಬ್ಬ ವ್ಯಕ್ತಿ ಸರಿಯಾಗಿ ತೆರಿಗೆನ ಕಟ್ತಾ ಇಲ್ಲ ಅಂತಂದರೆ ಅದು ಬರೀ ರೆವೆನ್ಯೂ ಲಾಸ್ ಅಂತ ನಾವು ನೋಡ್ಲಿಕ್ಕಾಗಲ್ಲ. ನಾಗರಿಕರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಅಲ್ಲಿ ನಾವು ಗಮನಿಸ್ತೇವೆ ಅದನ್ನು. ಲಿಟರಿಂಗ್ ಈಸ್ ನಾಟ್ ಓನ್ಲಿ ಡರ್ಟ್, ಇಟ್ಸ್ ಡಿಸ್ರಿಗಾರ್ಡ್ ಫಾರ್ ಪಬ್ಲಿಕ್ ಸ್ಪೇಸ್. ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸಿತಾರೆ, ಬರೀ ಅಲ್ಲಿ ಡರ್ಟ್ ಆಗುತ್ತೆ ಅಥವಾ ಅಲ್ಲಿ ಶುಚಿತ್ವ ಇಲ್ಲ ಅಂತ ನಾವು ಅದನ್ನು ನೋಡೋದಾ? ಅಷ್ಟು ಮಾತ್ರ ಅಲ್ಲ, ಡಿಸ್ರಿಗಾರ್ಡ್, ಸಾರ್ವಜನಿಕ ಸ್ಥಳವನ್ನು ನಾವು ಗೌರವಿಸ್ತಾ ಇಲ್ಲ. ಜೆಂಡರ್ ವೈಲೆನ್ಸ್ ಅಂತಂದರೆ ಬರೀ ಕ್ರೈಮ್ ಅಲ್ಲ, ಇಟ್ ಈಸ್ ಫೇಲ್ಯೂರ್ ಆಫ್ ವ್ಯಾಲ್ಯೂಸ್ ರಿಗಾರ್ಡಿಂಗ್ ಡಿಗ್ನಿಟಿ ಆ್ಯಂಡ್ ಇಕ್ವಾಲಿಟಿ. ಡಿಗ್ನಿಟಿ ಅಂತಹ ಮೌಲ್ಯಗಳನ್ನು ಪಾಲಿಸ್ತಾ ಇಲ್ಲ ಅಂತ ಅದು ತೋರಿಸುತ್ತೆ. ಕಮ್ಯುನಲ್ ಹೇಟ್ರೇಡ್ ಇದೆ, ಇಟ್ಸ್ ನಾಟ್ ಓನ್ಲಿ ಡಿಸಾರ್ಡರ್, ಇಟ್ಸ್ ಕೊಲ್ಯಾಪ್ಸ್ ಆಫ್ ನಾರ್ಮ್ಸ್ ಆಫ್ ಕೋ ಎಕ್ಸಿಸ್ಟೆನ್ಸ್. ಪರಸ್ಪರ ಸಹಬಾಳ್ವೆ, ಸರಿಯಾಗಿ ಬದುಕಲಿಕ್ಕೆ ಸಾಮಾಜಿಕ ಸಾಮರಸ್ಯ ಇಲ್ಲ, ಆ ನಾರ್ಮ್ಸ್ ಇಲ್ಲ ಇಲ್ಲಿ ಅಂತ ಅದು ತೋರಿಸುತ್ತೆ. ಪ್ಲಸ್ ಲಾಸ್ ಆರ್ ನೆಸೆಸರಿ ಬಟ್ ಇನ್ಸಫಿಷಿಯಂಟ್. ಅಲ್ವಾ? ಲಾಸ್ ಬೇಕೇ ಬೇಕು, ಆದರೆ ಲಾಸ್ ಇದ್ದರೆ ಸಾಕಾಗೋದಿಲ್ಲ. ರೂಲ್ಸ್ ಕ್ಯಾನ್ ಎನ್ಫೋರ್ಸ್ ಕಂಪ್ಲೈಯನ್ಸ್, ವ್ಯಾಲ್ಯೂಸ್ ಕ್ರಿಯೇಟ್ ಕಮಿಟ್ಮೆಂಟ್. ಹಾಗಾಗಿ ನೀವು ಲಾ ಇದೆ, ಹೌದು ಬೇಕು, ಲಾಗಳು ಬೇಕು. ಲಾಗಳನ್ನು ನಾವು ಸರಿಯಾಗಿ ಜಾರಿಗೆ ತರಲಿಕ್ಕೆ ರೂಲ್ಸನ್ನು ಯೂಸ್ ಮಾಡ್ತೇವೆ, ಎನ್ಫೋರ್ಸ್ ಮಾಡಲಿಕ್ಕೆ. ನಿಜವಾಗಲೂ ಯಾವಾಗ ಸಮಾಜ ಸುಭದ್ರ ಆಗಿರುತ್ತೆ ಅಥವಾ ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ ಅಂತಂದರೆ ವ್ಯಾಲ್ಯೂಸ್ ಇದ್ದಾಗ, ಆ ವ್ಯಾಲ್ಯೂಸ್ಗಳ ಕಡೆ ಕಮಿಟ್ಮೆಂಟ್ ಇದ್ದಾಗ. ನೇಷನ್ ವಿತ್ ಎಕ್ಸಲೆಂಟ್ ಲಾಸ್ ಬಟ್ ವೀಕ್ ಎಥಿಕ್ಸ್ ವಿಲ್ ರಿಮೇನ್ ಓವರ್ ಬರ್ಡನ್ ಬೈ ಎನ್ಫೋರ್ಸ್ಮೆಂಟ್. ರೂಲ್ಸ್ ತರ್ತಾರೆ, ಆದರೆ ಯಾರೂ ಫಾಲೋ ಮಾಡೋದಿಲ್ಲ. ಹಾಗಾದಾಗ ಆ ನೇಷನ್ ಸರಿಯಾಗಿ ಸಾಗೋದಿಲ್ಲ. ನೇಷನ್ ವಿತ್ ಸ್ಟ್ರಾಂಗ್ ಸಿವಿಕ್ ವ್ಯಾಲ್ಯೂಸ್ ಕ್ಯಾನ್ ಅಚೀವ್ ಮಚ್ ಈವನ್ ವಿತ್ ಲಿಮಿಟೆಡ್ ಸರ್ವ್ಯಾಲೆನ್ಸ್. ಜನರಿಗೆ ಸಿವಿಕ್ ವ್ಯಾಲ್ಯೂಸ್ಗಳು, ನಾಗರಿಕ ಪ್ರಜ್ಞೆ ಇದೆ, ಮೌಲ್ಯಗಳನ್ನು ಪಾಲಿಸ್ತಾರೆ ಅಂತಂದರೆ ಬಹಳ ಕಟ್ಟುನಿಟ್ಟಾದ ನಿಯಮಗಳೇನು ಬೇಕಾಗಿಲ್ಲ, ಆದರೂ ಸಹಿತ ಆ ಸಮಾಜ ಚೆನ್ನಾಗಿ ಮುಂದುವರಿತಾ ಇರುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ವ್ಯಕ್ತಿಯನ್ನು, ನಮ್ಮ ರೋಲ್ ಮಾಡೆಲ್ಸ್ ಅಂತ ಇರ್ತಾರೆ ಅಲ್ವಾ, ಅಂಥ ವ್ಯಕ್ತಿಗಳನ್ನು ನೆನಪು ಮಾಡ್ಕೊಳ್ಳಿ. ಯಾಕೆ ನಾವು ಅವರನ್ನು ಫಾಲೋ ಮಾಡಲಿಕ್ಕೆ ಇಷ್ಟಪಡ್ತೇವೆ ಅಥವಾ ಅವರನ್ನು ಯಾಕೆ ನಾವು ಗೌರವಿಸ್ತೇವೆ? ಯಾಕಂತಂದರೆ ದೇ ಆರ್ ದೋಸ್ ಹೂ ಡೂ ರೈಟ್ ನ್ಯಾಚುರಲಿ. ಸ್ವಾಭಾವಿಕವಾಗಿಯೇ ಅವರಿಗೆ ಸರಿಯಾದನ್ನು ಮಾಡಬೇಕು ಅಂತ ಇದೆ. ದೇ ಕೀಪ್ ಪ್ರಾಮಿಸಸ್, ದೇ ಸ್ಪೀಕ್ ಟ್ರೂತ್ ವಿತೌಟ್ ಡ್ರಾಮಾ, ದೇ ಹೆಲ್ಪ್ ವಿತೌಟ್ ಡಿಸ್ಪ್ಲೇ, ದೇ ರೆಸ್ಪೆಕ್ಟ್ ಅದರ್ಸ್ ವಿತೌಟ್ ಬೀಯಿಂಗ್ ಟೋಲ್ಡ್. ಸಚ್ ಪೀಪಲ್ ಕ್ಯಾರಿ ಸೊಸೈಟೀಸ್ ಹೈಯೆಸ್ಟ್ ವ್ಯಾಲ್ಯೂಸ್ ವಿತ್ ಇನ್ ದೆಮ್ಸೆಲ್ಸ್. ಅಂಥ ವ್ಯಕ್ತಿಗಳು ಸಮಾಜದ ಮೌಲ್ಯಗಳನ್ನು ಕ್ಯಾರಿ ಮಾಡ್ತಾ ಇರ್ತಾರೆ ಮುಂದಿನ ಜನಾಂಗಕ್ಕೆ. ಅಂಥ ವ್ಯಕ್ತಿಗಳಿಂದನೇ ಸಮಾಜ ಚೆನ್ನಾಗಿ ಮುಂದುವರಿತಾ ಇರುತ್ತೆ. ಕ್ಯಾರೆಕ್ಟರ್ ಇಸ್ ಸೊಸೈಟಿ ಎಟ್ ಇಟ್ಸ್ ಬೆಸ್ಟ್ ಇಂಟರ್ನಲೈಸ್ಡ್ ಆ್ಯಂಡ್ ಇಂಡಿವಿಜುವಲ್. ವ್ಯಕ್ತಿಯ ವ್ಯಕ್ತಿತ್ವ ನಾವೇನು ಹೇಳ್ತೇವೆ, ಏನು ಸಮಾಜ ಇಂಟರ್ನಲೈಸ್ ಆಗಿದೆ ಅಂತ ಅದರ ಅರ್ಥ.
ಇಂಟರ್ನಲೈಸ್ ಆಗೋದು ಅಂತಂದರೆ ಏನು ಅದೊಂದು ಸಾರಿ ಹೇಳಬೇಕಾ? ಕಂಪ್ಲೀಟ್ ಆಗಿ ನಮ್ಮ ಮನಸ್ಸಿನಲ್ಲಿ ಅದು ಮೈಗೂಡ್ಬಿಟ್ಟಿದೆ. ನಾವು ಅದನ್ನು ಹಾಸು ಹೊಕ್ಕಾಗಿ ನಮ್ಮ ಜೀವನದಲ್ಲಿ ಅದನ್ನು ತಂದುಕೊಂಡಿದ್ದೇವೆ, ಇಂಟರ್ನಲೈಸ್ ಆಗಿದೆ. ಹಾಗಾಗಿ ವೆನ್ ಡಸ್ ಒನ್ ನೋ ವೆದರ್ ಅ ಸೊಸೈಟಿ ಇಸ್ ಟ್ರೂಲಿ ಸಿವಿಲೈಸ್ಡ್? ಯಾವಾಗ ನಮ್ಗೆ ಗೊತ್ತಾಗುತ್ತೆ ಒಂದು ಸಮಾಜ ನಿಜವಾಗ್ಲೂ ಸಿವಿಲೈಸ್ ಆಗಿದೆಯಾ ಅಂತ? ಬರೀ ದೊಡ್ಡ ದೊಡ್ಡ ಸ್ಕೈ ಸ್ಕ್ರ್ಯಾಪರ್ಸ್ ಅಂತ ಕರಿತೇವೆ ಬಿಲ್ಡಿಂಗ್ಗಳಿದ್ದಾಗಲ, GDP ಗ್ರೋತ್ ಆದಾಗಲ, ಡಿಜಿಟಲ್ ಆ್ಯಪ್ಸ್ ಬಂದಿದೆ, ಮಿಲಿಟರಿ ಪವರ್ ಇದೆ, ಇಷ್ಟಿದ್ರೆ ಸಾಕ ಸಮಾಜ ಸಿವಿಲೈಸ್ ಆಗಿದೆ ಅಂತ ಹೇಳಲಿಕ್ಕೆ? ಅಲ್ಲ. ಬಟ್ ವೆನ್ ಆರ್ಡಿನರಿ ಪೀಪಲ್ ಕ್ಯಾನ್ ಬಿ ಟ್ರಸ್ಟೆಡ್ ಇನ್ ಆರ್ಡಿನರಿ ಮೂಮೆಂಟ್. ನೋಡಿ, ಇದು ಬಹಳ ಚೆನ್ನಾಗಿರೋದು. ಆರ್ಡಿನರಿ ಪೀಪಲನ್ನು ನಾವು ನಂಬಬೇಕು. ಯಾವಾಗ? ಆರ್ಡಿನರಿ ಮೂಮೆಂಟಲ್ಲಿ. ಉದಾಹರಣೆಗೆ ವ್ಯಾಲೆಟ್ಸನ್ನು ರಿಟರ್ನ್ ಮಾಡಿದಾಗ ಲೈನ್ಸ್ ಇರುತ್ತೆ, ರೆಸ್ಪೆಕ್ಟ್ ಕೊಡ್ತಾರೆ ಅದಕ್ಕೆ. ಮಹಿಳೆಯರು ತಾವು ಸೇಫ್ ಆಗಿದ್ದೇವೆ ಅಂತ ಫೀಲ್ ಆದಾಗ, ಪಬ್ಲಿಕ್ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡಿದಾಗ, ಅಫಿಷಿಯಲ್ಸ್ ಬ್ರೈಬನ್ನು ರೆಫ್ಯೂಸ್ ಮಾಡಿದಾಗ, ಮತ್ತು ಡಿಸ್ಅಗ್ರಿಮೆಂಟ್ ಭಿನ್ನಾಭಿಪ್ರಾಯವನ್ನು ಸಹ ಪೀಸ್ಫುಲ್ ಆಗಿ ಹ್ಯಾಂಡಲ್ ಮಾಡಿದಾಗ, ವೆನ್ ದ ವೀಕ್ ಆರ್ ನಾಟ್ ಎಕ್ಸ್ಪ್ಲಾಯ್ಟೆಡ್ ಸಿಂಪ್ಲಿ ಬಿಕಾಸ್ ದೇ ಕ್ಯಾನ್ ಬಿ. ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ದಮನಿತರು ಸಾಧ್ಯ ಇದೆ ಅಂತ ಇವ್ರ ಮೇಲೆಲ್ಲ ದಬ್ಬಾಳಿಕೆ ಮಾಡೋದಾ? ಅಲ್ಲ. ದಬ್ಬಾಳಿಕೆ ಮಾಡಲಿಕ್ಕೆ ಅವಕಾಶ ಇರಲಿ ಇಲ್ಲದೆ ಇರಲಿ, ಅವರನ್ನು ಚೆನ್ನಾಗಿ ನಡೆಸ್ಕೋಬೇಕಲ್ವ? ಸಮಾಜದ ಯಾವುದೇ ವರ್ಗ ಆಗಿರಬಹುದು, ಅದನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಬೇಕು. ಆವಾಗ ಆರ್ಡಿನರಿ ಪೀಪಲ್ ಆರ್ಡಿನರಿ ಮೂಮೆಂಟಲ್ಲೂ ಟ್ರಸ್ಟ್ ವರ್ದಿ ಆಗಿರ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ದೀಸ್ ಆರ್ ನಾಟ್ ಸ್ಮಾಲ್ ಮ್ಯಾಟರ್ಸ್, ದೇ ಆರ್ ದಿ ಡೈಲಿ ವಿಕ್ಟರೀಸ್ ಆಫ್ ನಾರ್ಮ್ಸ್, ವ್ಯಾಲ್ಯೂಸ್ ಆ್ಯಂಡ್ ಸ್ಯಾಂಕ್ಷನ್ಸ್. ಇದನ್ನೆಲ್ಲ ಫಾಲೋ ಮಾಡ್ತಾ ಇದೆ ಸಮಾಜ ಅಂತಂದರೆ, ಪ್ರತಿದಿನ ಸಮಾಜ ಮೌಲ್ಯಗಳನ್ನು ಎತ್ತಿ ಹಿಡಿತಾ ಇದೆ, ನಾರ್ಮ್ಸ್ಗಳನ್ನು ಫಾಲೋ ಮಾಡ್ತಾ ಇದೆ, ಸ್ಯಾಂಕ್ಷನ್ಸ್ ಸರಿಯಾಗಿ ಅಪ್ಲೈ ಆಗ್ತಾ ಇದೆ ಅಂತ ಅರ್ಥ. A nation is governed not only by constitution and codes, it's governed by conscience multiplied across millions. ಬಹಳ ಇಂಪಾರ್ಟೆಂಟ್. ಒಂದು ದೇಶ ಮುನ್ನಡೆತಾ ಇರೋದು ಅಥವಾ ಆಳ್ವಿಕೆ ಪಡ್ತಾ ಇರೋದು ಬರೀ ಕೋರ್ಟ್ಗಳಿಂದಲ್ಲ, ಕಾನ್ಸ್ಟಿಟ್ಯೂಷನಿಂದ ಅಲ್ಲ. ದೇಶ ನಡೀತಾ ಇರೋದು ಸಂಸ್ಥೆಗಳಿಂದ ಮಾತ್ರ ಅಲ್ಲ, ಜನರ ಮನಸ್ಸಿನಲ್ಲಿ ಇರುವಂತಹ ಮೌಲ್ಯಗಳಿಂದ, ಪ್ರಜ್ಞೆಯಿಂದ, ಅಂತಃಸಾಕ್ಷಿಯಿಂದ ಎಲ್ಲ ಒಗ್ಗಟ್ಟಾಗಿದ್ದರೆ ಸಮಾಜ ಸರಿಯಾದ ದಿಶೆಯತ್ತ ಸಾಗುತ್ತೆ ಅಂತ ಈ ಒಂದು ಚಾಪ್ಟರ್ ಮೂಲಕ ನಮಗೆ ತಿಳಿಯುತ್ತೆ. ಇವಿಷ್ಟು ಈ ಚಾಪ್ಟರ್ನ ಮುಖ್ಯವಾದ ಅಂಶಗಳು. ಥ್ಯಾಂಕ್ ಯು ಸೋ ಮಚ್.